ರಂಗಭೂಮಿಯಲ್ಲೇ 2 ದಶಕಗಳ ಕಾಲ ಕೆಲಸ ಮಾಡ್ತಿರುವಂತಹ ಬಿಂದು ರಕ್ಷಿದಿ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಹೊಸ ಯುವ ಜನರಿಗೆ ರಂಗಭೂಮಿ ಮತ್ತು ಚಲನಚಿತ್ರ ಇವೆರಡನ್ನು ನೀವು ಯಾವ ಥರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಬರಬೇಕು ಅನ್ನೋ ಆಸಕ್ತಿ ಎಷ್ಟಿದೆಯೋ ಬಂದು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇದ್ದರೆ ಭಾಳ ಒಳ್ಳೆಯದು ಅಂತ. ಈಗ ಸಿನಿಮಾ ಜಗತ್ತಿಗೆ ಬರೋಣ. ಸಿನಿಮಾ ಅಂತಂದ್ರೇ ಭಯ ಇತ್ತು. ಸಿನಿಮಾದವ್ರು ಹಂಗಂತೆ ಹಿಂಗಂತೆ ದಾರಿ ತಪ್ಪಿಸ್ಬಿಡ್ತಾರಂತೆ ಅಂತೆಲ್ಲ ಇತ್ತು. ನಿಮ್ಮ ಬಗ್ಗೆ ಇನ್ನೂ ಒಂದು ಕೇಳ್ಪಟ್ಟೆ, ನೀವು ಒಳ್ಳೆ ಹಾಡುಗಾರ್ತಿನೂ ಹೋಗುತ್ತೆ. ನಾನು ಶಾಸ್ತ್ರೀಯ ಸಂಗೀತ ಕಲ್ತೋಳಲ್ಲ, ಯಾವ ಸಂಗೀತನೂ ಕಲ್ತೋಳಲ್ಲ ಬೇಸಿಕಲಿ. ಆದರೆ ಶಾಸ್ತ್ರೀಯ ಸಂಗೀತಕ್ಕೆ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ. ಎಷ್ಟೋ ಕಡೆ ನಾನು ಓದ್ದಂಗೆ ನೀವು ಪಾತ್ರ ಬರ್ತಿದಾಗ ಎಷ್ಟೋ ಜನ ಕೈ ಮುಗಿದೆಲ್ಲ ಮಾಡಿದ್ರು. ಹೌದು. ಭಾರತದಾದ್ಯಂತ ನಾವು ಕನ್ನಡ ಅಂತ ನೋಡಿದ್ರೆ ಸಾಹಿತ್ಯಿಕವಾಗಿ, ಐತಿಹಾಸಿಕವಾಗಿರ್ಬೋದು ಹಾಗೂ ಕಲೆಗಳಲ್ಲಿ ನೋಡಿದ್ರೆ ಮೇಯ್ನ್ ಆಗಿ ರಂಗಭೂಮಿ ಬಹಳ ಮುಂಚೂಣಿಯಲ್ಲಿದೆ. ಭಾರತದಲ್ಲಿ ನಾವೆಲ್ಲೋ ಹೊರಗಡೆ ಶೋಗೆಲ್ಲರೂ ಹೋದಾಗೆಲ್ಲ ಕರ್ನಾಟಕದವರ ಅಂತ ಬಹಳ ಖುಷಿಯಾಗಿ ಅವ್ರು ನಮ್ಮನ್ನು ಮಾತಾಡಿಸ್ತಾರೆ. ಅದೇ ಥರ ರಂಗಭೂಮಿಯಲ್ಲೇ ಒಂದು 2 ದಶಕಗಳ ಕಾಲ ಕೆಲಸ ಮಾಡ್ತಿರುವಂತಹ ಬಿಂದು ರಕ್ಷಿದಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ರಂಗಭೂಮಿ ಜೊತೆಗೆ ಸಿನಿಮಾದಲ್ಲೂ ಕೂಡ ಹಲವಾರು ಒಂದು 15 ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ. ರಂಗಭೂಮಿಯಲ್ಲಿ ಒಂದು 500 ಪ್ರದರ್ಶನಗಳಿಗಿಂತ ಹೆಚ್ಚು ಮಾಡಿದ್ದಾರೆ. ರಾಷ್ಟ್ರ ಪ್ರಶಸ್ತಿಗೂ ಕೂಡ ಅವರ ಸಿನಿಮಾಗಳು ಕೆಲವೊಂದೊಂದು ನಾಮಿನೇಷನ್ ಆಗಿದೆ. ರಂಗಭೂಮಿಯಲ್ಲೂ ಕೂಡ ರಾಷ್ಟ್ರ ಮಟ್ಟದವರೆಗೆ ಅವ್ರದ್ದು ನಾಟಕಗಳು, ಅವರ ಅಭಿನಯಕ್ಕಾಗಿ ಕೂಡ ನಾಮಿನೇಷನ್ ಆಗಿದೆ. ಅವರು ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನೇರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಈಗ ಪ್ರಸ್ತುತವಾಗಿ ಯುವಕರು ಯಾರು ರಂಗಭೂಮಿನ ಬಹಳ ಒಲವು ತೋರಿಸ್ತಿದ್ದಾರೆ, ಕಾಲೇಜ್ಗಳಲ್ಲಿ ಆಗ್ತಿರೋ ಕೆಲವೊಂದೊಂದು ಸ್ಕೂಲ್ ಡೇ ಫಂಕ್ಷನ್ಗಾಗಿರ್ಬೋದು ಅಥವಾ ಕಾಲೇಜ್ ಡೇ ಫಂಕ್ಷನ್ಸ್ಗೆ ಅಥವಾ ಕಾಂಪಿಟೇಷನ್ಸ್ಗೆ ಆ ತಯಾರಿಲಿ ರಂಗಭೂಮಿ ಕಡೆ ಒಲವು ಜಾಸ್ತಿ ಆಗಿದೆ ಮುಂಚೆಗಿಂತ. ಮುಂಚೆ ಅದೇ ತುಂಬ ಅಪರೂಪವಾಗಿ ಆ ಊರುಗಳಲ್ಲಿ ಅದು ಬಹಳ ವಿಶೇಷವಾದ ದಿನಗಳಲ್ಲಿ ರಾತ್ರಿ ಪೂರ್ತಿ ನಾಟಕಗಳು ನೋಡೋರು, ಆ ಸಂಭ್ರಮನೇ ಬೇರೆ ಇತ್ತು. ಈಗ ರಂಗಭೂಮಿ ಒಂದು ಪ್ರೊಫೆಷ್ನಲ್ ಅಂತಲೂ ಅನ್ಕೋಬೋದು. ಮತ್ತು ಇನ್ನೊಂದು ರಂಗಭೂಮಿ ಕಲಿತು ಸಿನಿಮಾಗೆ ಬರೋರು ಭಾಳ ಹೆಚ್ಚಾಗಿದ್ದಾರೆ. ಹಾಗಾಗಿ ನಿಮ್ಮ ಜರ್ನಿ ಸ್ಟಾರ್ಟಿಂಗ್ ಹೆಂಗೆ ಇದು, ರಂಗಭೂಮಿ ಒಲವು ಹೇಗೆ ಬಂತು? ನನ್ನ ತಂದೆ ತಾಯಿ ಇಬ್ಬರು ಹವ್ಯಾಸಿ ಕಲಾವಿದರು. ನಮ್ಮೂರಲ್ಲಿ ನಾನು ಹುಟ್ಟೋಕ್ಕೂ ಮುಂಚೆ, ಅಂದರೆ ನನ್ನ ಅಪ್ಪ ಮದುವೆ ಆಗೋಕ್ಕೂ ಮುಂಚಿನಲ್ಲೂ ಅವರು ಥಿಯೇಟರ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ರು. ಅವರು ಹೋರಾಟ ಆ ಥರ ಒಂದು ಜರ್ನಿಯಿಂದ ಅದು ಥಿಯೇಟರ್ ಆಗಿದೆ. ಅವ್ರು ಅಕ್ಷರ ಕಲ್ತಿದ್ದೆಲ್ಲ ಥಿಯೇಟ್ರ್ ಮೂಲಕನೇ. ಸೊ ಹಂಗಿಂದ ಒಂದು ಜರ್ನಿ ಇತ್ತು. ಆಮೇಲೆ ಅಮ್ಮ ಮದುವೆ ಆದಮೇಲೆ ಅಮ್ಮ ಅದಕ್ಕೆ ಆಡಾಗ್ತಾ ಹೋದರು. ಅದಾದಮೇಲೆ ನಾವು ಮಕ್ಕಳು ನಿಧಾನಕ್ಕೆ ಅದ್ರ ಕಡೆ ಒಲವು ಹಾಗೆ ಶುರುವಾಯಿತು. ಬಟ್ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ. ನಾನು PUC ಮುಗಿಸಿ 1 ವರ್ಷ ಗ್ಯಾಪ್ ಇತ್ತು. ನನಗೆ ಓದೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಮ್ಮ ಮನೇಲಿ ನೀನು ಓದ್ತಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಕಂಪ್ಯೂಟರ್ ಕೋರ್ಸ್, ಅವಾಗೆಲ್ಲ ಭಾಳ ಕಂಪ್ಯೂಟರ್ ಕೋರ್ಸ್ ಒಂದು ಆಗಬೇಕು ಇರಬೇಕು ಅಂತೆಲ್ಲ ಇತ್ತು. ಸೊ ನಾನು ಅಮ್ಮನ ಒತ್ತಾಯಕ್ಕೆ ಕಂಪ್ಯೂಟರ್ ಕೋರ್ಸ್ಗೆ ಹೋಗ್ತಾಯಿದ್ದೆ. ಬಟ್ ನಾವು ಏನಂದರೆ ನಾವು 4 ಜನ ಹೆಣ್ಮಕ್ಳೇ ಇದ್ದಿದ್ದರಿಂದ ನಮಗೆ ಎಜುಕೇಷನ್ ಆಗಲಿ ಅಥವಾ ಓಡಾಟದ ಖರ್ಚಿಗಾಗಲಿ ದುಡ್ಡೆಲ್ಲ ಸಾಕಾಗ್ತಿರ್ಲಿಲ್ಲ ನಮಗೆ. ಆ ಟೈಮಿಗೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಬರೋ ಖರ್ಚಿಗಾಗಲಿ ಅಂತೇಳಿ ಒಂದು ಮೊಬೈಲ್ ಶಾಪಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಒಂದು 1000 ರೂಪಾಯಿ ಸಂಬಳ ನನಗೆ ಅವಾಗ. ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ಅದು ಕಡಿಮೆ ಅಂತ ಅನ್ಸೋಕ್ಕೆ ಶುರುವಾಯಿತು. ದುಡ್ಡಿನ ಕಡೆ ಒಲವು ಜಾಸ್ತಿ ಆಯಿತು. ಇದೆಲ್ಲ ನಮ್ಮ ಮನೇಲಿ ನನ್ನ 3ನೇ ಅಕ್ಕ ಡಿಗ್ರಿ ಮಾಡ್ತಾಯಿದ್ಲು. ಅವಳು ನೋಡಿ ನನಗೆ, ಇಲ್ಲ ಇದು ನೀನು ದುಡ್ಡಿನ ಹಿಂದೆ ಬೀಳ್ತಾ ಇದೆಯಾ, ನೀನು ಡಿಗ್ರಿ ಮಾಡಬೇಕು ಅಂತ ಅವಳು ಒತ್ತಾಯ ಮಾಡಿ ನನ್ನ ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ಹಾಕಿ ಡಿಗ್ರಿ ಕಂಪ್ಲೀಟ್ ಮಾಡಿ ಆಯಿತು. ಸೊ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಬೇಕಾದ್ರೆ, ಇಲ್ಲ ಬೆಂಗಳೂರು ಮಂಗಳೂರು ಇಂಟರ್ವ್ಯೂಗೆ ಓಡಾಡೋದು, ಕಂಪ್ನಿಗಳಿಗೆ ಈ ಥರದ್ದು ಮಾಡ್ತಾಯಿದ್ದೆ. ಮಂಗಳೂರು ಒಂದು ಕಂಪ್ನಿಲಿ ಟೆಲಿಕಾಲರ್ ಆಗಿ ಕೆಲಸ ಸಿಕ್ತು. ಸೊ ಅಲ್ಲೊಂದು 4 ತಿಂಗಳು ಕೆಲಸ ಮಾಡಿದೆ. ಅಲ್ಲಿ ಟಾರ್ಗೆಟ್ ರೀಚ್ ಆಗ್ತಿರ್ಲಿಲ್ಲ. ನನಗೆ ಭಾಳ ಕಿರಿಕಿರಿ ಆಗ್ತಿತ್ತು. ಹೆಚ್ಚಿನ ಟೈಮು ಮೊಬೈಲ್ ಅಲ್ಲ, ಅವಾಗ ಲ್ಯಾಂಡ್ಲೈನ್ ಇತ್ತು. ಲ್ಯಾಂಡ್ಲೈನಲ್ಲೇ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋದು ಕೆಲಸನೇ ಹಾಗೆ, ಮೊಬೈಲು ಅಥವಾ ಫೋನ್ ಬಳಕೆ ಜಾಸ್ತಿ ಇತ್ತು. ಅದು ನನಗೆ ಹೆವಿ ಆಗ್ತಿತ್ತು. ಸೊ ನಾನು ಮನೇಲಿ ಹೇಳಿದೆ, ಇಲ್ಲ ನಾನು ಕೆಲಸ ಮಾಡೋಕ್ಕಾಗಲ್ಲ, ನಾನು ವಾಪಸ್ ಬಂದುಬಿಡ್ತೀನಿ ಅಂತ. ನಮ್ಮ ಮನೇಲಿ ದೂಸರ ಮಾತಾಡಲಿಲ್ಲ. ಸರಿ ಬಂದುಬಿಡು ಅಂದರು. ಬಂದ ಮೇಲೆ ಶುರುವಾಗಿದ್ದು ಮುಂದೇನು ಅಂತ. ನಾನೇನು ಮಾಡಬೇಕೀಗ, ಬಂದುಬಿಟ್ನಲ್ಲ, ನೆಕ್ಸ್ಟ್ ಏನು ಓದಿದ್ದೀನಿ, ಡಿಗ್ರಿವರೆಗೂ ಓದಿದ್ದೀನಿ, ಏನು ಕೆಲಸ ಅಂತ. ಅಷ್ಟೊತ್ತಿಗಾಗಲೇ ನನಗೆ ನೀನಾಸಮ್ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದರು.
ನನ್ನ ಹಸ್ಬೆಂಡ್ ಆವಾಗ ಪರಿಚಯ ಆಗಿದ್ರು ನನಗೆ. ಸೊ ಅವ್ರ ಸಜೆಷನ್ನಲ್ಲಿ ನಾನು ನೀನಾಸಂ ನೋಡಬೇಕು ಅಂತ ಆಸೆ ಪಟ್ಟಿದ್ದೆ ಫಸ್ಟು. ಅವರು ಭಾಳ ಅದ್ರ ಬಗ್ಗೆ ಹೇಳ್ತಿದ್ದಾಗ ನೀನಾಸಂ ನೋಡಬೇಕು ಅಂತ ಅಂದಾಗ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಅಪ್ಲಿಕೇಶನ್ ಕಳಿಸ್ತೀನಿ, ಅದನ್ನು ಫಿಲಪ್ ಮಾಡು, ನೀನು ಅದು ಪಾಸ್ ಆದರೆ ಯಾವಾಗ ಬೇಕಾದರೂ ನೀನಾಸಂಗೆ ಹೋಗ್ಬೋದು ಅಂತ. ಸೊ ಅವ್ರ ಹತ್ರ ಅಪ್ಲಿಕೇಶನ್ ತರಿಸ್ಕೊಂಡು ಅದನ್ನು ಫಿಲಪ್ ಮಾಡಿ, ನನಗೆ ಗೊತ್ತಿರಲಿಲ್ಲ ಅದು ಇಂಟರ್ವ್ಯೂ ಹೆಂಗೆ ನಡೆಯುತ್ತೆ ಏನು ಒಂದು ಗೊತ್ತಿಲ್ಲ. ನಾನು ತುಂಬ ನಾಚಿಕೆ ಸ್ವಭಾವದೊಳಗಿದ್ದೆ. ಸೊ ಆಗ ಅವ್ರ ಕಡೆಯಿಂದ ನನಗೆ ನೀನಾಸಂ ಎಂಟ್ರಿ ಸಿಕ್ಕಿದ್ದು. ಅಲ್ಲಿಂದ ನಿಮ್ಮ ರಂಗಭೂಮಿ ಪಯಣ ಮುಂದುವರಿತು. ಆಯಿತು. ಬಟ್ ಓಕೆ, ಅದು ನೀವು ಬಹಳ ವಿಶೇಷ ಕಾಳಜಿ ವಹಿಸಿ ಅದು ರಂಗಭೂಮಿ ಬಗ್ಗೆ ತಿಳ್ಕೊಬೇಕು ಆ ಥರ ಇದ್ದಾಗ. ಸೊ ಇದ್ರ ಹಿಂದೆ ಅಂದ್ರೆ ನಿಮ್ಮ ಊರಲ್ಲಿ ಕೆಲವು ಯುವಕರ ಸಂಘ ಇತ್ತು, ಅದೋ ನಾಟಕಗಳು ಕರ್ಸೋರು, ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳಿ. ನಿಮ್ಮ ಊರಲ್ಲಿ ನಡೀತಿದ್ದ ರಂಗಭೂಮಿ ನಮ್ಮ ಊರಲ್ಲಿ ಬೆಳ್ಳೆಕೆರೆ ಹಳ್ಳಿ ಥಿಯೇಟರ್ ಅಂತ ಒಂದು ಸಣ್ಣದಾಗಿ ನಿಧಾನಕ್ಕೆ ಹೋರಾಟದ ಮೂಲಕ ಅದೊಂದು ಸಂಘ ಅಂತ ಶುರುವಾಗಿದ್ದು. ಅಲ್ಲಿ ಯಾರನ್ನ ಅದನ್ನ ನಡೆಸ್ತಿದ್ರು? ಪ್ರಸಾದ್ ರಕ್ಷಿದಿ ಅವರು ಅದರ ಮೂಲ ಕರ್ತೃ. ಸೊ ಆಮೇಲೆ ನನ್ನ ತಂದೆ, ಚಿಕ್ಕಪ್ಪ, ಊರಿನ ಬೇರೆ ಬೇರೆ ಹುಡುಗರು ಎಲ್ಲ ಆ ಸಂಘಕ್ಕೆ ಆ್ಯಡ್ ಆಗ್ತಾ ಹೋದು. ರಾತ್ರಿ ಶಾಲೆಗಳು ನಡೀತಾ ಇತ್ತು, ಅಲ್ಲಿ ರಾತ್ರಿ ಅಕ್ಷರಾಭ್ಯಾಸ ನಡೀತಿತ್ತು. ಎಷ್ಟೋ ಜನ ಅನಕ್ಷರಸ್ಥರು ಕಲಿಯಕ್ಕೆ ಶುರು ಆಯ್ತು. ಅಲ್ಲಿ ಕೆಲಸ ಮಾಡೋರೆಲ್ಲ ಅದೆಲ್ಲ ಕೇಳ್ಪಟ್ಟಿದ್ದೆ. ಹೌದು ಹೌದು, ಅದು ಒಂದು ಚಳುವಳಿ, ಸಾಹಿತ್ಯಿಕವಾಗೂ ಚಳುವಳಿ, ಮತ್ತೆ ಅದು ಕಲ್ಚರಲ್ ಮೂಮೆಂಟ್ ಅಂತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ಊರಲ್ಲಿ ನಡೀತಿತ್ತು. ಹೌದೌದು, ನಡೀತಿತ್ತು. ನನ್ನ ಆಮೇಲೆ ಎಷ್ಟೋ ಜನ ಶಾಲೆಗೆ ಹೋಗ್ದಲ್ಲೇ ಇರೋರೆಲ್ಲ ಅಕ್ಷರ ಕಲ್ತ ಮೇಲೆ ಓದೋಕೆ ಶುರು ಮಾಡಿದ್ರು. ಬೇರೆ ಬೇರೆ ಕಥೆಗಳು, ಕಾದಂಬರಿಗಳು, ಈ ಥರದನ್ನು ಓದೋಕೆ ಶುರು ಮಾಡಿದ್ರು. ನನ್ನ ಅಪ್ಪ ಅದರಲ್ಲಿ ತುಂಬ ಚಂದ ಓದ್ಕೊಂಡಿದ್ದವರಲ್ಲಿ ನನ್ನ ಅಪ್ಪನೂ ಒಬ್ಬರು. ನಮ್ಮೂರಲ್ಲಿ ಅಂದರೆ ಥಿಯೇಟ್ರ್ ಮೂಲಕ ಓದಿನ ಹವ್ಯಾಸ ಅಥವಾ ಹುಚ್ಚು ಹಚ್ಚಿಸ್ಕೊಂಡವರು ನಮ್ಮಪ್ಪ. ಅಲ್ಲಿವರೆಗೂ ಅವರು 2ನೇ ಕ್ಲಾಸೋ 1ನೇ ಕ್ಲಾಸೋ ಹಿಂಗೇನೋ ಓದ್ಕೊಂಡಿದ್ದವರು, ಅವರಿಗೆ ಅಭ್ಯಾಸ ಇರಲಿಲ್ಲ. ಅದು ಸಾಧ್ಯ ಆಗಿದ್ದು ಪ್ರಸಾದ್ ಅಂಕಲಿಂದ, ಪ್ರಸಾದ್ ರಕ್ಷಿದಿ ಅವರಿಂದ. ಸೊ ಅವರಿಂದ ಅದು ಮುಂದುವರಿತಾ ಹೋಯಿತು. ಆಮೇಲೆ ಇತ್ತೀಚೆಗೂ ಅಷ್ಟೇ ಹುಡುಗರು ಊರಿನ ನಮ್ಮ ವಯಸ್ಸಿನವರು ಬರ್ತಾರೆ. ಈಗ ಹಳಬ್ರೆಲ್ಲ ನನ್ನ ತಂದೆ ತೀರೋದ್ರು, ಸುಮಾರು ಜನ ದೊಡ್ಡವರೆಲ್ಲ ತೀರ್ಕೊಂಡು ಹೋದ್ರು. ಅದ್ರ ನಂತರ ಯಾರು ಹೆಂಗೆ ಅದು ಮುಂದುವರ್ಸೋದು ಹೆಂಗೆ ಅಂತ ಯೋಚನೆ ಮಾಡಿದಾಗ, ನಾವು ಹೋದ ವರ್ಷ ಒಂದು ಶಿಬಿರ ಮಾಡಿದ್ವಿ, ಅದರಲ್ಲಿ ಒಂದಷ್ಟು ಜನ ಭಾಗಿಯಾದರು. ಅದಕ್ಕೂ ಮುಂಚೆ ಆನೆ ದಾರಿಯಲ್ಲಿ ಅಲ್ಲೋಲ ಕಲ್ಲೋಲ, ಬಹುಮಾನ, ಈ ಥರದ ನಾಟಕಗಳು ಮಾಡಿದಾಗ ಊರಿನವ್ರೆಲ್ಲರೂ ಆಡಾಗ್ತಾ ಹೋಗ್ತಾರೆ. ಅದ್ರ ಕೆಲಸಗಳೆಲ್ಲರೂ ಮಾಡ್ತಾ ಇದ್ದಾರೆ. ಅದು ಮುಂದುವರಿಯುತ್ತೆ ಹಿಂಗೆ. ಓಕೆ. ಮತ್ತೆ ಅಲ್ಲಿಂದ ನೀನಾಸಂ ಬಂದ್ರಿ, ಅದಾದ್ಮೇಲೆ ಈಗ ನೀವು ಪೂರ್ಣ ಪ್ರಮಾಣವಾದ ನಟಿ. ಪಡ್ಡಾಯಿ ಎಂಬ ಪ್ರಾದೇಶಿಕ ತುಳು ಸಿನಿಮಾದಲ್ಲಿ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿವರೆಗೂ ಆ ಸಿನಿಮಾ ಹೋಗಿತ್ತು. ಹಾಗಾಗಿ ಮತ್ತೆ ಇವನ್ ನಾಟಕದಲ್ಲೂ ಕೂಡ ನೀವು ಮಹೇಂದ್ರ ಎಕ್ಸಲೆನ್ಸ್ ಇನ್ ಥಿಯೇಟರ್ ಅವಾರ್ಡ್, ಅಲ್ಲೂ ಸಹ ನಾಮಿನೇಟ್ ಆಗಿ ಅತ್ಯುತ್ತಮ ನಟಿ ಪ್ರಶಸ್ತಿವರೆಗೂ ಹೋಗಿತ್ತು. ಬಟ್ ಇದೆಲ್ಲ ನೋಡಾದ್ಮೇಲೆ ನಿಮ್ಗೀಗ ರಂಗಭೂಮಿ, ಈಗ ಹೊಸ ಯುವ ಜನರಿಗೆ ರಂಗಭೂಮಿ ಮತ್ತು ಚಲನಚಿತ್ರ ಇವೆರಡನ್ನು ನೀವು ಯಾವ ಥರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಅದರಲ್ಲಿ ತೊಡ್ಕೊಂಡ್ರೆ, ಅದರಲ್ಲಿರೋ ನೀವು ಒಬ್ಬರು ಮಹಿಳೆಯಾಗಿ ನಿಮ್ಗೆ ಎಷ್ಟು ಅದರಲ್ಲಿ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಥರ ಇದೆಯೋ, ಅಥವಾ ನೀವು ಅದನ್ನು ಚಾಲೆಂಜ್ ಆಗಿ ಯಾವ ಥರ ನೀವು ತಗೋಬೋದು, ಯಾವ್ಯಾವ ಥರ ನೀವು ಬೇರೆ ಬೇರೆ ಮುಖಗಳ ಎಲ್ಲ ಕಡೆಯಿಂದನೂ ಅದನ್ನು ಹೆಣ್ಣಾಗಿ ಯಾವ ಥರ ಸ್ವೀಕರಿಸ್ತೀರಾ ಅನ್ನೋದನ್ನು ನಮ್ಮ ಯುವ ಪ್ರೇಕ್ಷಕರಿಗೆ ದಯವಿಟ್ಟು ಹೇಳಬೇಕು. ಇಲ್ಲ, ಅದು ಪರಿಸ್ಥಿತಿಗೆ ಅನುಗುಣವಾಗಿ ಹೋಗ್ತಾ ಇರುತ್ತೆ. ಕೆಲವು ಸತಿ ಥಿಯೇಟರ್ ಅಂತ ಬಂದಾಗ ನನ್ನ ತಂದೆನೇ ಹೇಳಿದರು, ನನಗೆ ನೀನು ಕೋರ್ಸ್ ಮಾಡು, ನನಗೆ ಸಮಸ್ಯೆ ಇಲ್ಲ, ಬಟ್ ಹೆಣ್ಮಕ್ಳಿಗೆ ತಿರುಗಾಟ ಎಲ್ಲ ಕಷ್ಟ ಅಂತ. ಊರೂರು ತಿರುಗೋದು, ರಾತ್ರಿ ಹೊತ್ತು ಯಾವ ಟೈಮ್ ಅಂತಿಲ್ಲ, ಜರ್ನಿ ನಡೀತಾನೆ ಇರುತ್ತೆ, ಒಂದು ಕಡೆ ನೆಲೆ ನಿಲ್ಲಕ್ಕಾಗಲ್ಲ, ನಿನಗೆ ಕಷ್ಟ ಆಗುತ್ತೆ, ನೀನು ಕೋರ್ಸ್ ಮಾಡು, ನಿನ್ನ ಇಷ್ಟ ಬಂದಂಗೆ ನೀನು ಇರ್ಬೋದು, ತಿರುಗಾಟ ಬೇಡ ಅಂತ. ಬಟ್ ನನಗೆ ಏನಾಗಿತ್ತು ಅಂದರೆ, ನಾನು ಕೋರ್ಸ್ ಮುಗಿಯೋದ್ರೊಳಗಡೆ ಅಪ್ಪ ತೀರ್ಕೊಂಡ್ಬಿಟ್ರು. ನೆಕ್ಸ್ಟು ನಮ್ಮ 3 ಜನ ಅಕ್ಕಂದ್ರದ್ದು ಮದುವೆ ಆಗಿತ್ತು, ಜವಾಬ್ದಾರಿ ನನ್ನ ಮೇಲೆ ಬಂದಿತ್ತು. ಸೊ ನಾನು ಆವಾಗ ನನಗೆ ಸಿಕ್ಕಿದ ಕೆಲಸ ಮಾಡಬೇಕಾಗಿತ್ತು. ನಮಗೆ ಮೊದಲು ಸಿಗ್ತಾ ಇದ್ದಿದ್ದೆ ಮಕ್ಕಳ ಶಿಬಿರಗಳು. ನೀನಾಸಂದಿಂದ ಹೊರಗೆ ಬಂದ ತಕ್ಷಣ ನನಗೆ ಅದೇ ಸಿಕ್ಕಿತ್ತು. ಸೊ ಅದರಲ್ಲಿ ನನ್ನ ದುಡಿಮೆ ಸ್ಟಾರ್ಟ್ ಆಯಿತು. ನನಗೊಂದು ಕಾನ್ಫಿಡೆಂಟ್ ಬಂತು, ಇದರಲ್ಲಿ ದುಡಿಮೆ ಆಗ್ತಿದೆ ಅಂತ. ಮೊದಲು ನನಗೆ ಗೊತ್ತಿರಲಿಲ್ಲ ಥಿಯೇಟ್ರ್ ಮಾಡಿದರೆ ದುಡ್ಡು ಬರುತ್ತೆ, ಅಥವಾ ಏನೋ ಒಂದು ಕಾನ್ಫಿಡೆನ್ಸ್ ಅಂತೂ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಏನೋ ನಾಟಕ ಮಾಡ್ಕೊಂಡು ಹೋಗ್ತಾರೆ, ಇಷ್ಟೇ ಇದ್ದಿದ್ದು. ಹೌದು. ಅದಾದಮೇಲೆ ನನಗೆ
ಅದರ ಮೇಲೆ ಅಂದರೆ ಆಸಕ್ತಿ ಜಾಸ್ತಿ ಆಗ್ತಾನೆ ಹೋಯ್ತು. ನನಗೆ ದುಡಿಮೆನೂ ಆಗ್ತಿದೆ, ನನ್ನ ಆಸೆನೂ ಈಡೇರ್ತಾ ಇದೆಯಲ್ಲ. ಹೌದು. ನಾನು ಒಂದು ಕಡೆ ನೆಲೆ ನಿಲ್ಲಲ್ಲ ಅಂತ ನನಗೆ ತುಂಬ ಹಿಂದೆನೇ ಗೊತ್ತಾಗಿತ್ತು. ನನಗೆ ಒಂದು ಕಡೆ ನಿಂತು ಕೆಲಸ ಮಾಡೋಕ್ಕೆ ಕಷ್ಟ, ನಾನು ತಕ್ಷಣ ಚೇಂಜ್ ಮಾಡಬೇಕು, ಅದು ನನ್ನ ರೂಢಿಲೇ ಇತ್ತು. ಸೊ ಹಾಗಾಗಿ ನನಗೆ ಬೇಕಾದ ಥಿಯೇಟ್ರ್ ಕೆಲಸ ನಾನು ಮಾಡ್ತಿದ್ದೀನಿ, ನಾನು ದುಡಿಮೆನೂ ಮಾಡ್ತಿದ್ದೀನಿ ಅಂತಂದಾಗ ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಆಸಕ್ತಿ ಇವತ್ತವರೆಗೂ ಕಡಿಮೆ ಆಗಲಿಲ್ಲ. ಆದರೆ ಅದ್ರ ಮಧ್ಯೆ ನಾನು ಅನುಭವಿಸಿದ ಸಾಕಷ್ಟಿದೆ. ಬೇರೆ ಬೇರೆ ನಾಟಕಗಳಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಿದ್ವಿ, ನಮಗೆ ಬೇಸಿಕ್ ನೀಡ್ಸ್ ಇರ್ತಿರ್ಲಿಲ್ಲ. ತಿರುಗಾಟ ಮಾಡ್ತಿರ್ಬೇಕಾದ್ರೆ ಅಥವಾ ಬೇರೆ ಯಾವುದೋ ಶಿಬಿರಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಉಳ್ಕೊಳಕ್ಕೆ ಒಂದು ಜಾಗ ಚೆನ್ನಾಗಿ ಸಿಗ್ತಿರ್ಲಿಲ್ಲ. ಹೆಚ್ಚಿನ ಅಂಶ ತಿರುಗಾಟ ಮಾಡ್ತಿರ್ಬೇಕಾದ್ರಂತೂ ನಮಗೆ ಸ್ಟೇಜಲ್ಲೇ ಮಲಗಿದ್ದಿದೆ ನಾವು. ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಯಾವ ಡಿಫ್ರೆನ್ಸು ಇಲ್ಲದೆ ನಿದ್ದೆ ಮಾಡಿದ್ದಿದೆ. ಬೇರೆ ಆಪ್ಷನ್ ಇರಲಿಲ್ಲ. ಹಾಗಾಗಿ ಆಮೇಲೆ ನಮಗೊಂದು ವಾಶ್ರೂಮ್ ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ. ಶೋ ಟೈಮಲ್ಲಿ ವಾಶ್ರೂಮ್ಗೆ ಹೋಗ್ಬೇಕು ಅಂದರೂ ನಮ್ಗೆ ಅವಕಾಶ ಆಗ್ತಿರ್ಲಿಲ್ಲ. ಸ್ಟೇಜಲ್ಲೆಲ್ಲ ಒಂದು ಗ್ರೀನ್ ರೂಮ್ ಇರ್ತಿರ್ಲಿಲ್ಲ. ನಾವು ನಮ್ಮ ಬಸ್ ಒಳಗಡೆ ಕಾಸ್ಟ್ಯೂಮ್ ಚೇಂಜ್ ಮಾಡೋದು. ಆಮೇಲೆ ಒಂದು ಕಡೆ ನಮ್ಗೆ ವಾಶ್ರೂಮ್ಗೆ ಹೋಗಬೇಕು ಅಂತಂದರೆ ಹುಡುಗರೆಲ್ಲ ಅಡ್ಡ ಪರದೆ ಹಿಡಿಯೋರು, ಹಿಂದೆ ತಿರುಗಿಬಿಟ್ಟು ಪರದೆ ಹಿಡಿದು ನಾವು ಅಲ್ಲಿ ವಾಶ್ರೂಮ್ ಥರ ಎಲ್ಲ ಇದು ಮಾಡ್ತಾಯಿದ್ವಿ. ಆ ಥರದ್ದೆಲ್ಲದೂ ಆಗಿದೆ. ಅದೆಲ್ಲದೂ ಮೀರಿ ನಾಟಕ ಅಂತ ಬಂದಾಗ ಇದೆಲ್ಲ ಮರ್ತ್ಬಿಟ್ಟು ಅಂದರೆ ಅದ್ರ ಖುಷಿ. ಹೌದು. ಅದಲ್ಲದೆ ಇಷ್ಟೆಲ್ಲ ಅನುಭವಗಳು ಇದು ಮಾಡಿ ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ NCPAದಲ್ಲೂ ಮಾಡಿದ್ದೀರಾ, ಮೆಟಾ ಅಲ್ಲಿ ಶ್ರೀರಾಮ್ ಸೆಂಟರ್ ಅಂತ ಕೆಲವೊಂದೊಂದು ತುಂಬಾ ಅತ್ಯದ್ಭುತವಾದಂತಹ ರಂಗಮಂದಿರಗಳಲ್ಲೂ ಮಾಡಿದ್ದೀರಾ. ಅವೆರಡೂ ಅದನ್ನ ನೋಡಿದಾಗ ಈಗ ಹೇಗೆ ಅನ್ಸುತ್ತೆ? ಒಂದು ಎಕ್ಸ್ಪೀರಿಯನ್ಸು ಮಜಾ ಅನ್ಸುತ್ತೆ. ಅಂದರೆ ಏನೂ ಇಲ್ದಲೇ ಇರೋ ಜಾಗದಲ್ಲೂ ರಂಗಭೂಮಿ ಕೆಲಸಗಳು ನಡೀತವೆ ಮತ್ತು ಸಾಕಷ್ಟು ಸವಲತ್ತುಗಳಿರೋ ಕಡೆನೂ ನಡೆಯುತ್ತವೆ. ನಮ್ಗೆ ಅದೆಲ್ಲ ಅದ್ಭುತನೇ. ಅಂದರೆ ಹೊರ ರಾಜ್ಯಗಳಲ್ಲಿ ಇರೋಷ್ಟು ಚಂದದ ಥಿಯೇಟ್ರ್ಗಳು ನಮ್ಮ ರಾಜ್ಯದೊಳಗಡೆ ನಾವು ನೋಡೋಕ್ಕೆ ಸಿಗಲ್ಲ. ಅಷ್ಟು ಮೆಟೀರಿಯಲ್ ಇಲ್ಲ, ಸವಲತ್ತುಗಳಿಲ್ಲ. ಇಲ್ಲೆಲ್ಲದೂ ಅಡ್ಜಸ್ಟ್ಮೆಂಟೇ ಆಗಿರುತ್ತೆ. ಇರಲಿ ಬಿಡಿದು ಒಂದೊಂದು ಶೋ, ಇರಲಿ ಬಿಡಿದು ಇದೊಂದು ದಿನ, ಇದು ಲಾಸ್ಟ್ ಶೋ, ಇದು ಫಸ್ಟ್ ಶೋ, ಇದು ಅಡ್ಜಸ್ಟ್ಮೆಂಟು. ಬಟ್ ಹೊರಗಡೆ ನಾನು ಅಂದರೆ ಹೊರ ರಾಜ್ಯಕ್ಕೆ ಹೋದಾಗ ಎಲ್ಲೂ ಅಡ್ಜಸ್ಟ್ಮೆಂಟ್ ಅಂತ ಆಗಿಲ್ಲ ಆ ರೀತಿ ಸವಲತ್ತುಗಳಿಗೆ. ಆಮೇಲೆ ಸ್ಟೇಜ್ಗಳು ತುಂಬ ಚೆನ್ನಾಗಿರೋ ಸ್ಟೇಜ್ಗಳಿದ್ದಾವೆ, ತುಂಬ ಮೇಂಟೆನೆನ್ಸ್ ತುಂಬ ಚೆನ್ನಾಗಿರ್ತದೆ. ನಮ್ಗನ್ಸುತ್ತೆ ಅವಾಗ ಇಂಥ ಸ್ಟೇಜ್ ನಮ್ಮ ಕಡೆನೂ ಆಗಬೇಕು, ನಮ್ಮ ಜಿಲ್ಲೆಗಳಲ್ಲೂ ಆಗಬೇಕು, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಒಳ್ಳೆ ಥಿಯೇಟ್ರ್ ಸ್ಪೇಸ್ ಬೇಕು ಅಂತ ಅನಿಸುತ್ತೆ. ಅದು ಗೊತ್ತಿಲ್ಲ, ಅದು ನಾವು ಹೆಂಗೆ ಶುರು ಮಾಡಬೇಕು ಅಥವಾ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅದೂ ನಮ್ಗೆ ಐಡಿಯಾ ಇಲ್ಲ. ಅದು ಆ ಎಕ್ಸ್ಪೀರಿಯನ್ಸನ್ನು ಅಂದರೆ ನಮ್ಮ ರಾಜ್ಯಗಳಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾನು ಇಷ್ಟು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲೂ ಶೋಗಳು ಮಾಡಿದ್ದೀನಿ. ಎಲ್ಲೂ ಆ ಥರದ್ದೊಂದು ಒಳ್ಳೆ ಸವಲತ್ತು ಇರೋ ಥಿಯೇಟ್ರನ್ನ ನಾನು ನೋಡಿಲ್ಲ. ಬಟ್ ಆದರೂ ಭಾರತದಾದ್ಯಂತ ಹಲವಾರು ರಂಗ ಚಟುವಟಿಕೆಗಳು ಯಾವಾಗಲೂ ನಿರಂತರವಾಗಿ ನಡೆಯೋದೇ ನಮ್ಮ ಕರ್ನಾಟಕದಲ್ಲಿ. ಆದ್ರೆ ಅಷ್ಟು ಹೊರಗಡೆ ಎಲ್ಲ ಹೋದಾಗ ಫ್ರಮ್ ಕರ್ನಾಟಕ, ಸಕ್ಕಾಬಟ್ಟೆ ಅವ್ರು ನಮ್ಮನ್ನ ಹೊಗಳ್ತಾರೆ, ನೀವು ತುಂಬಾ ನಾಟಕಗಳು ಮಾಡ್ತೀರಾ. ಅಂದ್ರೆ ನಿಜವಾಗ್ಲೂ ಬಹಳ ರಂಗಭೂಮಿಯಲ್ಲಿ ಕೃಷಿ ಆಗ್ತಿರೋದು ನಮ್ಮ ಕರ್ನಾಟಕದಲ್ಲಿ. ಬಟ್ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋಂತಹ ರಂಗಭೂಮಿಗೆ ಏನು ಅದೊಂದು ವೇದಿಕೆ ಆಗಲಿ, ಆಡಿಟೋರಿಯಂಗಳಾಗಲಿ, ಪ್ರತಿ ವರ್ಷ ಅಥವಾ 5 ವರ್ಷಕ್ಕೊಂದ್ಸಲಿ ಪಕ್ಷಗಳು ಚೇಂಜ್ ಆಗುತ್ತೆ, ಅಧಿಕಾರಗಳು ಬೇರೆ ಆಗುತ್ತೆ. ಆದ್ರೆ ಕಂಟಿನ್ಯೂ ಅದ್ರಲ್ಲಿ ಜೀವನ ನಡೆಸ್ಕೊಂಡು ಹೋಗ್ತಾರೆ ಕಲಾವಿದ್ರು ಬನ್ನ ಯಾರು ಯೋಚನೆ ಮಾಡಲ್ಲ. ಇಷ್ಟು ಕೋಟಿ ಅಂತ ಬಂದಾಗ ಸ್ಯಾಂಕ್ಷನ್ ಹೇಳ್ತಾರೆ, ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ಅಲ್ಲೇ ಒಂದು ರಂಗಭೂಮಿ ಅದು ಲಾಸ್ಟ್ ಪಾಳ್ ಬಿದ್ದಿರೋದು ಎಷ್ಟೋ ಕಡೆ ನಾನು ನೋಡಿದ್ದೀನಿ. ರಂಗಭೂಮಿ ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಒಂದು ಒಳ್ಳೆ ಮಾಡೋಣ, ಓಕೆ ತಾಲೂಕು ಮಟ್ಟದಲ್ಲಿ ತಾಲೂಕು ರಂಗಭೂಮಿ ಒಂದು ಆಡಿಟೋರಿಯಂ ಸೆಟ್ ಆಗುತ್ತೆ, ಅದಕ್ಕೆ ಇಷ್ಟು ಕೋಟಿ 7-8 ವರ್ಷ ತಗೊಳ್ತಾರೆ ಅದೊಂದು ಆಗೋದಕ್ಕೂ ಸಹ. ಲಾಸ್ಟಿಗೆ ಎಲ್ಲ ಆಗಿರುತ್ತೆ, ಅದು ಓಪನಿಂಗು ಮಾಡಿರಲ್ಲ. ಓಪನಿಂಗ್ ಯಾವುದೋ ಸರ್ಕಾರ ಏನೇನು ನಾಳೆ ಇದಾಗುತ್ತೆ ನಾವು ಅವ್ರ ಹೆಸರಿಗೋಸ್ಕರ ಬಂದು ಓಪನಿಂಗ್ ಮಾಡಿ ಹೋಗ್ತಾರೆ. ಇಲ್ಲಿವರೆಗೂ ಅಂತ ಒಂದು ರಂಗಭೂಮಿ ಒಂದು ಸಿದ್ಧವಾಗಿರೋಂಥ ಒಂದು ನಟರಿಗೆ, ಪ್ರೇಕ್ಷಕರಿಗೆ ಬಹಳ ಹೊಂದಾಣಿಕೆ ಆಗಿರುವಂಥ ಒಂದು ರಂಗ ಕಲಾಮಂದಿರಗಳು ಬಹಳ ಕಮ್ಮಿ. ಚೆನ್ನಾಗಿದ್ರು ಸಹ ಅದಕ್ಕೆ ಕಾಸ್ಟ್ಲಿ ದುಡ್ಡಿನ ಒಂದು ಇದು ಬರುತ್ತೆ, ಅದಕ್ಕೂ ಎಲ್ಲ ಜನರಿಗೂ ತಲುಪಲ್ಲ. ಈ ಥರ ಎಲ್ಲ ಇಷ್ಟು ಇದಿದೆ. ಈಗ ರಂಗಭೂಮಿನಿ ನೀವು ನಿಮ್ಮ ಅನಿಸಿಕೆಗಳು, ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ರಿ. ಈಗ ಸಿನಿಮಾ ಜಗತ್ತಿಗೆ ಬರೋಣ, ಯಾಕಂದ್ರೆ ನೀವು ರಂಗಭೂಮಿಲೂ ಅಷ್ಟೇ ವರ್ಕ್ ಮಾಡಿದ್ದೀರಾ, ಹಲವಾರು ಸಿನಿಮಾಗಳಲ್ಲಿ ಕೂಡ ವರ್ಕ್ ಮಾಡಿದ್ದೀರಾ. ಸಿನಿಮಾ ಜಗತ್ತಲ್ಲಿ ನೀವು ಹೋಗ್ತಿದ್ದಾಗ ನಿಮ್ಗೆ ಆದಂತಹ ಒಂದು ಅನುಭವಗಳು ಹೇಳಿ.
ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪಡ್ಡಾಯಿ ಅಂತ ಸಿನಿಮಾ. ನನಗೆ ಸಿನಿಮಾ ಅಂತಂದ್ರೇ ಭಯ ಇತ್ತು. ಯಾಕೆಂದರೆ ನಮಗೆ ಹಳ್ಳಿಯಲ್ಲಿ ಬೆಳೆದವರಲ್ವಾ ನಾವು, ಸಿನಿಮಾದವ್ರು ಹಂಗಂತೆ ಹಿಂಗಂತೆ ದಾರಿ ತಪ್ಪಿಸ್ಬಿಡ್ತಾರಂತೆ ಅಂತೆಲ್ಲ ಇತ್ತು. ನನಗೆ ಆ ಭಯ ಅಂತೂ ಖಂಡಿತ ಇತ್ತು. ಫಸ್ಟು ನನ್ನ ಪಡ್ಡಾಯಿ ಸಿನಿಮಾ ಡೈರೆಕ್ಟ್ರು ಅಭಯ್ ಸಿಂಹ. ಸೊ ಅವರು ನೀನಾಸಂಗೆ ಭಾಳ ಹತ್ರದವ್ರಾಗಿದ್ದರಿಂದ ಅವ್ರ ಮೇಲೆ ನಂಬಿಕೆ ಅಂತೂ ಬರೋದಕ್ಕೆ ಒಂದು ಕಾರಣ, ಅವರು ನೀನಾಸಂಗೂ ಅವರಿಗೂ ಬಾಂಧವ್ಯ ಇದೆ ಅನ್ನೋದೇ ಒಂದಾಗಿತ್ತು. ಆಮೇಲೆ ಅವರು ಫಸ್ಟ್ ಹೇಳಿದ್ದು ಮ್ಯಾಕ್ಬೆತ್ ಕತೆ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದಾಗ, ಓಕೆ ಇವ್ರು ನಾಟಕಕ್ಕೆ ಸಂಬಂಧಪಟ್ಟಿದ್ದೇನೋ ಮಾಡ್ತಿದ್ದಾರೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದರು ಅದರಲ್ಲಿ, ಥಿಯೇಟ್ರ್ ಫ್ರೆಂಡ್ಸ್ಗಳೇ ಹೆಚ್ಚು ಆ್ಯಕ್ಟರ್ಗಳಾಗಿದ್ದರಿಂದ ನನಗೆ ಹೆಚ್ಚು ಕಷ್ಟ ಆಗಲಿಲ್ಲ ಅದು. ಅದಕ್ಕೆ ಬೇಕಾದದ್ದು ವರ್ಕ್ಶಾಪ್ಗಳೆಲ್ಲ ಮಾಡಿದೆ. ಮೊದಲನೇ ಸಿನಿಮಾ ಅಂತ ನನಗೇನು ಹೆಚ್ಚು ಫೀಲ್ ಆಗಲಿಲ್ಲ. ಒಂದು ಟೀಮ್ ಹೆಂಗೆ ಕೆಲಸ ಮಾಡಬೇಕು, ನಾಟಕದಲ್ಲಿ ನಾವು ಹೆಂಗೆ ತಿಂಗಳನ್ಗಟ್ಟಲೆ ಕೆಲಸ ಮಾಡ್ತೀವೋ ಹಾಗೆ ಅದಕ್ಕೊಂದು 15 ದಿನ ವರ್ಕ್ಶಾಪ್ ಮಾಡಿದ್ವಿ. ಅದಾದಮೇಲೆ ನಾನು ಮಲ್ಪೆ ಮಾರ್ಕೆಟಲ್ಲೆಲ್ಲ ಮೀನು ಮಾರಿದ್ದೆ. ಇದೆಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಆ ಸಿನಿಮಾ ಆಯಿತು. ಅದ್ರ ನೆಕ್ಸ್ಟು ಬೇರೆ ಸಿನಿಮಾಗಳಲ್ಲಿ ನೆಕ್ಸ್ಟ್ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರಿಗೆ ಶಿಫ್ಟ್ ಆದ ತಕ್ಷಣ ಒಂದು ಸಿನಿಮಾ ಬಂತು, ಆಡಿಷನ್ ಎಲ್ಲ ಆಯಿತು, ಓಕೆ ಆಯಿತು. ಅಲ್ಲಿಗೆ ಹೋದಾಗ ಆ ಡೈರೆಕ್ಟ್ರ್ ಹೇಳಿದ್ದು ಒಂದು, ಇಲ್ಲ ಆ ಹೀರೋಗೆ ನಿಮ್ಮ ಅಂದರೆ ನೀವು ಇಷ್ಟ ಆಗ್ತಾ ಇಲ್ಲ ಬಿಕಾಸ್ ಆಫ್ ಕಲ್ಲರು ಮತ್ತು ಹಲ್ಲು. ನನ್ನ ಹಲ್ಲು ಸಿನಿಮಾ ಇದರಲ್ಲಿ ಯಾವಾಗಲೂ ಕಲ್ಲರ್ ಅದೇ. ಹೌದು, ಥಿಯೇಟ್ರಲ್ಲಿ ಆ ಸಮಸ್ಯೆ ನನಗೆ ಯಾವತ್ತೂ ಆಗಿಲ್ಲ. ನನ್ನ ದೇಹ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ನಗು ಆಗಿರ್ಬೋದು, ಹಲ್ಲಾಗಿರ್ಬೋದು, ಏನು ಸಮಸ್ಯೆ ಆಗಿಲ್ಲ. ಸಿನಿಮಾದಲ್ಲಿ ಅದೇ ಕಲ್ಲರ್. ಸಿನಿಮಾದಲ್ಲಿ ಅವ್ರು ಡೈರೆಕ್ಟಾಗಿ ಹೇಳ್ಬಿಟ್ರು ನನಗೆ, ನಿಮ್ಮ ಕಲ್ಲರು ಮತ್ತು ನಿಮ್ಮ ಹಲ್ಲು ಇದೆಯಲ್ಲ ಅದು ಬೇರೆಯವ್ರನ್ನ ತಗೋಬೋದಾಗಿತ್ತು, ಚೆನ್ನಾಗಿರೋರ್ನ ತಗೋಬೋದಾಗಿತ್ತು ಅಂತೆಲ್ಲ ಮೆನ್ಷನ್ ಮಾಡಿದ್ರು. ಬಟ್ ಡೈರೆಕ್ಟ್ರಿಗೆ ನಾನು ಓಕೆ ಆಗಿದ್ದೆ. ಹಾಗಾಗಿ ನನಗೆ ಇರಲಿ ಅಂತ. ಆದರೆ ನನಗೆ ಒಂದು ಒಳಗಡೆ ಬೇಸರ ಆಗಕ್ಕೆ ಶುರುವಾಯಿತು, ಆ ಹೀರೋ ಜೊತೆ ನಟ್ಸೋಕ್ಕೆ ಹೆಂಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೋ ಏನೋ ಅಂತ. ಬಣ್ಣದ ಬಗ್ಗೆ ಅದುವರೆಗೂ ಯೋಚನೆ ಬಂದಿಲ್ಲ. ನಾನು ಬಾಯಿ ಬಿಟ್ಟು ನಗಕ್ಕೆ ಶುರು ಮಾಡಿ ಥಿಯೇಟ್ರಿಗೆ ಬಂದಮೇಲೆ, ಅಲ್ಲಿವರೆಗೂ ನನಗೂ ನನ್ನ ಹಲ್ಲಿನ ಬಗ್ಗೆ ಸ್ವಲ್ಪ ಕೀಳರಿಮೆ ಇತ್ತು. ಥಿಯೇಟ್ರಲ್ಲಿ ಬಂದು ನನ್ನ ಫ್ರೆಂಡ್ಸು ನನಗೆ ಸಪೋರ್ಟ್ ಮಾಡಿದ್ರಿಂದ ಹಲ್ಲು ಬಿಟ್ಟು ನಕ್ಕಿರೋದು, ಫೋಟೋಗೆಲ್ಲ ಪೋಸ್ ಕೊಟ್ಟಿರೋದು ಅವಾಗಲೇ ನಾನು. ಅದಾದ ತಕ್ಷಣ ಬೆಂಗಳೂರಿಗೆ ಬಂದ ತಕ್ಷಣ ಮತ್ತೆ ಅದೇ ವಿಷಯ ಬಂತಲ್ಲ, ಒಂಥರ ಒಳಗೆ ಕೀಳರಿಮೆ ಮತ್ತೆ ಎಲ್ಲಿ ಇದಾಗ್ಬಿಡ್ತು ಅಂತ ಭಯ ಶುರು ಆಯ್ತು ನನಗೆ. ಮೊದಲು ಹೆಣ್ಣು ಅವಾಗ್ಲೇ ಒಂಥರ ಮುಜುಗರ ಇರುತ್ತೆ, ಮತ್ತೆ ಬಣ್ಣದಲ್ಲೂ ನಮ್ಮನ್ನು ಟಾರ್ಗೆಟ್ ಮಾಡ್ತಲ್ಲ ಸಮಾಜ. ಮತ್ತೆ ಅದು ಮೇನ್ ಆಗಿ ಈ ಸಿನಿಮೋದ್ಯಮ ಅನ್ನೋದು ಬಹಳ ಹೌದು. ಸೊ ಅಲ್ಲಿ ಬಹಳ ನಂಗೆ ಇರಿಸುಮುರ್ಸಾಗೋದು ಆ ಕ್ಯಾರೆಕ್ಟರ್ ಜೊತೆ ಕೆಲಸ ಮಾಡೋದಕ್ಕೆ. ಆದರೂ ಬೇರೆ ಆಪ್ಷನ್ ಇಲ್ಲ, ಒಪ್ಕೊಂಡಿದ್ದೀನಿ, ಮಾಡಲೇಬೇಕು ಅಂತೇಳಿ ಹಂಗೂ ಹಿಂಗೂ ಮುಗಿಸಿದ್ದಾಯ್ತದು ಆ ಸಿನಿಮಾ. ಅದಾದಮೇಲೆ ಇನ್ನೊಂದು ಅಷ್ಟು ಸಿನಿಮಾಗಳಲ್ಲಿ ಆ ಥರದ್ದೇನು ಸಮಸ್ಯೆ ಆಗಲಿಲ್ಲ. ಲೀಡಲ್ಲಿ ಮಾಡಿದೆ, ಆಮೇಲೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನ ಮಾಡಿದೆ, ಆ ಥರದ್ದೇನು ಸಮಸ್ಯೆ ಆಗಿಲ್ಲ. ಕೆಲವೊಂದು ಕಾಂಪ್ರಮೈಸ್ ಆಗೋ ಥರದ್ದೆಲ್ಲ ಬಂತು ನನಗೆ, ಹಿಂಗೆ ಬನ್ನಿ ಸಿಗೋಣ, ಊಟ ಮಾಡೋಣ, ಈ ಥರದ್ದೆಲ್ಲ ಆಯಿತು. ನಾನು ಅದನ್ನು ತುಂಬ ನಯವಾಗಿ ನಾಜೂಕಾಗಿಯೇ ಆಯಿತು, ಆ ಥರನೇ ಮ್ಯಾನೇಜ್ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ಆಗಿಬಿಟ್ಟೆ. ಇಲ್ಲಾಂದರೆ ಆ ಥರದ್ದು ಸಾಕಷ್ಟು ನಡೆಯುತ್ತೆ ಇಂಡಸ್ಟ್ರಿಯಲ್ಲಿ. ರಂಗಭೂಮಿಲೂ ನಡೆಯುತ್ತೇನೋ, ನನಗೆ ಆ ಥರದ್ದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ರಂಗಭೂಮಿಲಿ. ಬಟ್ ಸಿನಿಮಾದಲ್ಲಂತೂ ಕಾಂಪ್ರಮೈಸ್ ಅನ್ನೋದು ಖಂಡಿತ ನಡೆಯುತ್ತೆ. ಅದು ನನ್ನ ಜೊತೆನೂ ಹಾಗೊಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಅದನ್ನು ನಾವು ಹೆಂಗೆ ಮುಂದುವರಿತೀವಿ, ನಮಗೇನು ಮುಖ್ಯ ಅನ್ನೋದ್ರ ಮೇಲೆ ನಾವು ಅದನ್ನು ಒಪ್ಕೋಬೇಕೋ ಬೇಡವೋ ಅಂತ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಈಗ ಪ್ರೆಸೆಂಟ್ ಇರೋ ಶಾಲೆಗಳಲ್ಲೆಲ್ಲ ಹೇಗಾಗಿದೆ ಅಂದರೆ, ಬರೀ ಬ್ರಿಟಿಷರು ಮಾಡಿದರು ಬುಕ್ಕು, ಅದರಲ್ಲಿರೋದು ಮುಕ್ಕು, ಎಕ್ಸಾಮ್ ಅಲ್ಲಿ ಕಕ್ಕು, ಪಾಸ್ ಫೇಲ್ ಲೆಕ್ಕು, ಇಷ್ಟೇ. ಈಗ ಎಜುಕೇಶನ್ ಸಿಸ್ಟಮೇ ಹಂಗಾಗೋಗಿದೆ. ಒಂದು ಎಜುಕೇಶನ್ ಮುಂಚೆ ಎಲ್ಲ ಇಟ್ಸ್ ಎನ್ ಮ್ಯಾನ್ ಮೇಕಿಂಗ್ ಅನ್ನೋರು, ಈಗೆಲ್ಲ ಮನಿ ಮೇಕಿಂಗ್ ಆಗಿದೆ. ಆ ಥರದ್ದು ನಿಮಗೆ ಮಕ್ಕಳ ಜೊತೆ ರಂಗಭೂಮಿ, ಅದು ಮಕ್ಕಳ ರಂಗಭೂಮಿ ಮಾಡೋದು ಭಾಳ ಚಾಲೆಂಜಿಂಗ್ ಅಂತ ಹೇಳಿದ್ದೀನಿ. ಈಗ ರೀಸೆಂಟ್ ಆಗಿ ನೀವು ಮಕ್ಕಳ ಜೊತೆನೂ ಒಂದು ನಾಟಕ ಎಲ್ಲ ಮಾಡಿ ಇದೆಲ್ಲ ಅದ್ರದ್ದು ಹೆಂಗಿತ್ತು ನಿಮ್ಗೆ? ಯಾವ ತರ ಚಾಲೆಂಜಿಂಗ್ ಆಯ್ತು, ಅನುಭವಗಳು ಹೆಂಗಿದೆ? ಕರೆಕ್ಟ್. ಇಷ್ಟು ವರ್ಷ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸು ಕೂಡ ಅಲ್ಲಿಗೆ ಹೋದಾಗ ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ನಮಗೇನು ಸಾಕಾಗಲ್ಲ, ಸೋರ್ಸ್ ನಾವು ಸ್ಟಾಪ್ ಆಗಿಬಿಡ್ತೀವಿ, ಬ್ಲ್ಯಾಕ್ ಆಗಿಬಿಡ್ತೀವಿ. ಏನು ಫುಲ್ ಬ್ಲ್ಯಾಂಕ್ ಆಗ್ತೀವಿ ಅಂತಂದರೆ ಮಕ್ಳ ಜೊತೆ ಹೆಂಗೆ ಕೆಲಸ ಮಾಡಬೇಕು ಅಂತ ನಾವು ಅಟ್ಲೀಸ್ಟ್ ಸೋರ್ಸ್ ಆದರೂ ಇಟ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ನೀವು ಖಾಲಿಯಾಗಿ ಹೋಗ್ತೀರ, ಅದರಲ್ಲಿ ಯಾವ ಡೌಟೇ ಬೇಡ. ಸೊ ನಾವು ಪ್ರಿಪೇರ್ ಆಗಿ ಹೋಗಿದ್ದು ಕೆಲವೊಂದು ಕಡೆ, ಅಂದರೆ ನಿರ್ದಿಗಂತ ಸಂಸ್ಥೆಯಿಂದ ನಾನೊಂದು ಯಾವುದೋ ಬ್ರಹ್ಮಾವರದ ಆರೂರು ಶಾಲೆಗೆ ಥಿಯೇಟರ್ ಮೆಂಟರ್ ಆಗಿ ಹೋಗಿದ್ದೆ. ಅಲ್ಲಿ ಮಕ್ಕಳು ಬೇರೆ ಬೇರೆ ಕಡೆ, ಉತ್ತರ ಕರ್ನಾಟಕದಿಂದ ಬಂದವರು, ಬೇರೆ ಜಾತಿಯವರು, ಬೇರೆ ಧರ್ಮದವರು, ಅಲ್ಪಸಂಖ್ಯಾತರು, ಆಮೇಲೆ ತಂದೆ ತಾಯಿಯಿಂದ, ಎಸ್ಪೆಷಲಿ ತಂದೆ ತಾಯಿಯಿಂದ ದೂರ ಇರೋ ಮಕ್ಕಳು. ಅವರು
ನಾವು ಹೊಸೊಬ್ರು ಎಂಟ್ರಿ ಆದ ತಕ್ಷಣ ಅವ್ರಿಗೊಂದು ಒಂದು ಒಂದು ಬಂಧ ಬೆಳೆಯುತ್ತೆ ಗೊತ್ತಾ. ಅದು ನಾನು ಹೆಣ್ಣು, ಅಲ್ಲಿ ಹೆಣ್ಮಕ್ಳು ತಂದೆ ತಾಯಿನ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಆಗಿನ್ನೂ ಬೆಳೀತಾ ಇರೋ ಹೆಣ್ಮಕ್ಳಾಗಿರ್ತಾರೆ, 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ. ಅವರು ಮೊದಲನೇದಾಗಿ ನಮ್ಮ ಕಲಿಕೆ ಅಥವಾ ನಾವೇನೋ ಕಲಿಸ್ತೀವಿ ಅನ್ನೋದು ಆ ಥರದ್ದೇನೂ ಇರೋದಿಲ್ಲ. ಅವರಿಂದ ನಾವು ಕಲಿಯೋದೇ ಹೆಚ್ಚಿಗೆ ಇರುತ್ತೆ ಮಕ್ಕಳ ಜೊತೆ. ನಾನು ಎಂಟ್ರಿ ಆದ ಒಂದಷ್ಟು ದಿನಕ್ಕೆ ಅವ್ರು ನನಗೆ ಭಾಳ ಕ್ಲೋಸ್ ಆದರು. ಹೆಂಗೆ ಅಂದರೆ ನನ್ನಲ್ಲಿ ಅವ್ರ ತಾಯಿನ ಕಾಣೋ ಥರ. ಹೌದು. ಆಮೇಲೆ ಹೌದು, ಈ ಸ್ಕೂಲ್ಗಳೆಲ್ಲ ಹೆಂಗಾಗುತ್ತೆ ಅಂತಂದರೆ ಬೈಯೋದು, ಒಡೆಯೋದು, ರೇಗೋದು, ಅವ್ರಿಗೆ ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಜೊತೆ ಬಾಂಧವ್ಯ ಅಂತ ಏನು ಬೆಳೆಯಲ್ಲ, ಸ್ನೇಹ ಅಂತ ಏನೂ ಇರೋದಿಲ್ಲ ಟೀಚರ್ಸ್ ಮತ್ತು ಮಕ್ಕಳ ಮಧ್ಯೆ. ಆದರೆ ಥಿಯೇಟರ್ ಅಂತ ಎಂಟ್ರಿ ಆದ ತಕ್ಷಣ ನಮಗೆ ಮಕ್ಳಿಗೆ ಒಡೆಯೋದು ಅಂದ್ರೇ ಗೊತ್ತಿಲ್ಲ. ನಾವು ಹೇಳೋದೆಲ್ಲದನ್ನು ಥಿಯೇಟ್ರ್ ಮೂಲಕನೇ ಹೇಳೋದ್ರಿಂದ ಅವ್ರಿಗೆ ಅದು ವಿಶೇಷ ಅನಿಸುತ್ತೆ ಮಕ್ಕಳಿಗೆ. ಅವ್ರು ನಮ್ಮನ್ನು ನಂಬಕ್ಕೆ ಶುರು ಮಾಡ್ತಾರೆ, ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ನಂಬಿಕೆಯಿಂದ ನಾವು ಏನು ಮಾಡಿದ್ರೂ ಅದನ್ನು ಒಪ್ಕೊಂಡ್ಬಿಡ್ತಾರೆ ಅವರು. ಹಾಗಾಗಿ ಅವರಿಂದ ತಪ್ಪಿಸ್ಕೊಳಕ್ಕೆ ನನಗೆ ಈ ಕ್ಷಣಕ್ಕೂ ಆಗ್ತಿಲ್ಲ. ಮುಗಿದು 6 ತಿಂಗಳಾಗ್ತಾ ಬಂತು. ಇವತ್ತು ಬೆಳಗ್ಗೆ ನಾನು ಬರುವಾಗಲೂ ಒಂದು ಹುಡುಗಿ ಫೋನ್ ಮಾಡಿದ್ಲು ನನಗೆ, ಮಕ್ಕಳದ್ದು ಎಕ್ಸಾಮ್ ಎಲ್ಲ ಮುಗಿದಿದೆ ಮೇಡಮ್, ಪಾಸ್ ಆಗ್ತಾ ಇದ್ದೀವಿ ಮೇಡಮ್ ಅಂತೆಲ್ಲ. ಆ ಥರದೊಂದು ಬಾಂಧವ್ಯ ನಿಮ್ಗೆ ಹೆಚ್ಚಿನ ಅಂಶ ಬೇರೆ ಕಡೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಮುಗ್ಧ ಮನಸ್ಸು ಹಾಗೆ ಇರುತ್ತೆ. ಅದು ಒಂದು ಸತಿ ಕನೆಕ್ಟ್ ಆದರೆ ನೀವು ಹೊರಗಡೆ ಬರೋಕ್ಕಾಗಲ್ಲ. ಆಮೇಲೆ ಒಂದು ಸಿಸ್ಟಮ್ ಒಳಗಡೆನೇ ನಾವು ಅದನ್ನು ಕಲಿಸ್ಬೇಕಾಗತ್ತೆ. ಥಿಯೇಟರು, ಸ್ಕೂಲ್ ಸಿಸ್ಟಮ್ ಬೇರೆ, ಥಿಯೇಟರ್ ಸಿಸ್ಟಮೇ ಬೇರೆ, ಕಂಪ್ಲೀಟ್ ಆಪೋಸಿಟ್ ಅದು. ನೀವು ಆದರೆ ಅದೇನಾಗಿದೆ, ಅದೊಂದು ಜೈಲು. ಆ ಸ್ಕೂಲ್ಗಳೇ ಜೈಲು. ಅಂದರೆ ಅದು ರೆಸಿಡೆನ್ಷಿಯಲ್ ಸ್ಕೂಲ್ಗಳು. ತಂದೆ ತಾಯಿ ಯಾವಾಗ ಬೇಕು ಅವಾಗ ಬರೋಕ್ಕಾಗಲ್ಲ, ಏನು ಬೇಕು ಅದನ್ನು ಹಂಚ್ಕೊಳ್ಳೋಕ್ಕಾಗಲ್ಲ ಮಕ್ಕಳು. ಆವಾಗೆಲ್ಲ ನಾವು ಸ್ಪೆಷಲ್ ಅಂತ ಅನ್ನಿಸ್ದಾಗ ನಮ್ಮ ಜೊತೆ ಎಲ್ಲದನ್ನು ಹಂಚ್ಕೊಳ್ಳೋಕೆ ಶುರು ಮಾಡ್ತಾರೆ. ಯಾವಾಗ ನಮ್ಮ ಮೇಲೆ ನಂಬಿಕೆ ಬರುತ್ತೋ ಅವಾಗ ಮಾತ್ರ ಹಂಚ್ಕೊಳಕ್ಕಾಗೋದು. ನಾವು ಅದನ್ನು ಹೆಂಗೆ ಸ್ವೀಕಾರ ಮಾಡ್ತೀವಿ, ಅವ್ರಿಗೆ ಏನು ವಾಪಸ್ ಏನು ಹೇಳೋಕ್ಕೆ ಸಾಧ್ಯ, ಅವ್ರನ್ನ ಹೆಂಗೆ ಸಮಾಧಾನ ಮಾಡೋಕ್ಕೆ ಸಾಧ್ಯ. ಕೆಲವು ಮಕ್ಳಿಗೆ ಸತ್ತೋಗ್ಬಿಡ್ಬೇಕು ಅಂತ ಅನಿಸುತ್ತೆ, ಅಲ್ಲಿರೋಕ್ಕಾಗ್ತಿರಲ್ಲ. ಕೆಲವು ಮಕ್ಕಳು ತಂದೆ ತಾಯಿನ ದ್ವೇಷ ಮಾಡ್ತಿರ್ತಾರೆ. ಕೆಲವು ಮಕ್ಕಳು ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ನಾಟಕದ ಬಗ್ಗೆ ಜಾಸ್ತಿ ಒಲವು ಶುರು ಆಗ್ಬಿಟ್ಟಿರುತ್ತೆ. ಅವ್ರನ್ನ ಹೆಂಗೆ ಎರಡನ್ನೂ ಸಮನಾಗಿ ಹೆಂಗೆ ನಾವು ಎಲ್ಲರೂ ಬೇರೆ ಬೇರೆ ಮನಸ್ಥಿತಿ ಒಂದುಗೂಡಿಸ್ಬೇಕು. ರಂಗಭೂಮಿ ಶಿಬಿರ ಮಾಡ್ತೀರಾ? ಹೌದು ಹೌದು. ಆಮೇಲೆ 400 ಜನ ಮಕ್ಕಳಿರೋ ಜಾಗ ಅದು, PUC ಎಲ್ಲ ಸೇರಿ. ಸೊ ನಾವು ತಗೋಬೇಕಾಗಿರೋದೊಂದು 60 ಜನ ಮಕ್ಕಳು, 100 ಜನ ಮಕ್ಕಳು. ಹೆಂಗೆ ನೀವು ಅದನ್ನು ಸಪ್ರೇಟ್ ಮಾಡ್ತೀರಾ? ನೀನು ರಂಗಭೂಮಿಗೆ ಲಾಯಕ್ಕಿಲ್ಲ ಅಂತಲೋ, ಇಲ್ಲ ನಿನ್ನ ಕೈಲಿ ಸಾಧ್ಯ ಇಲ್ಲ ಅಂತಲೋ ಹೆಂಗೆ ಮಾಡ್ತೀರಾ? ಅದೊಂದು ಚಾಲೆಂಜ್ ಶುರು ಆಗಿಬಿಡುತ್ತೆ ನಮಗೆ. ಆ ಮಕ್ಕಳನ್ನ ಮತ್ತೆ ನಾವು ಸಪ್ರೇಟ್ ಮಾಡ್ತಿದ್ವಿ, ಮತ್ತೇನೋ ಮಾಡ್ತಿದ್ದೀವಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಆವಾಗ ಅವ್ರ ಆಯ್ಕೆಗೆ ನಾವು ಬಿಟ್ಟಿದ್ದು, ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ. ಆಗ ನಮಗೊಂದು 100 ಜನ ಮಕ್ಕಳು ಸಿಕ್ಕರು. ಅದಾದಮೇಲೆ ನಾವು ಅದನ್ನು ಬೇರೆ ಬೇರೆ ಥರ ಕೆಲಸ ಮಾಡ್ತಾ ಹೋದ್ವಿ. ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಅಂತ ಇತ್ತು. ಆ ಮಕ್ಕಳಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಗೆ ಏನೇನು ಬೇಕಿತ್ತು ಅದನ್ನೆಲ್ಲ ನಾವು ಪ್ರಿಪೇರ್ ಮೊದಲೇ ಮಾಡ್ಕೊಂಡಿದ್ರಿಂದ ನಮಗೆ ಕೆಲಸ ಈಸಿ ಆಗ್ತಾ ಹೋಯಿತು. ಸೊ ಇಲ್ಲ ಅಂತಂದಿದ್ರೆ ಬೇರೆ ನಾವೀಗ 6 ತಿಂಗಳು ಕೆಲಸ ಮಾಡಬೇಕು ಒಂದು ಶಾಲೆಯಲ್ಲಿ. ಮೊದಲೆಲ್ಲ ಮಕ್ಕಳು ವರ್ಕ್ಶಾಪ್ 1 ತಿಂಗಳು, ಆ 1 ತಿಂಗಳಲ್ಲಿ ಒಂದು ನಾಟಕ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ನಾವು. ಇಲ್ಲಿ ಹಂಗಲ್ಲ, ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವಿಲ್ಲಿ, ನಾಟಕನಲ್ಲ. ಫೈನಲ್ ಪ್ರೊಡಕ್ಷನ್ ನಮ್ಗೆ ಅಲ್ವೇ ಅಲ್ಲ ವಿಷಯ. ಆ ಮಕ್ಕಳು ಹೆಂಗೆ ಬೆಳವಣಿಗೆ ಆಗ್ತಿದೆ, ಅವ್ರ ವ್ಯಕ್ತಿತ್ವ ಹೆಂಗೆ ವಿಕಸನ ಆಗ್ತಿದೆ ಅನ್ನೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದ್ರಿಂದ ನಾವು ಫೈನಲ್ ಪ್ರೊಡಕ್ಷನ್ನ ಅಷ್ಟು ಎಂಕರೇಜ್ ಮಾಡೋಕ್ಕೆ. ಪ್ರಿಪ್ರೇಷನ್ ಅಂತ ನೀವು ಓದಿರೋ ಶಾಲೆಗಳಲ್ಲಾಗಿರ್ಬೋದು, ರಂಗ ಶಾಲೆಗಳಲ್ಲಿ ನೀವು ಓದಿರೋದು, ಅವ್ರು ನಿಮ್ಗೆ ಯಾರು ಮಕ್ಕಳ ಬಗ್ಗೆ ಆತರ ಏನಾದ್ರು ಸಿಲೆಬಸ್ ಏನಾದ್ರು ಅದು ವಿಷಯಕ್ಕೆ ಮಕ್ಕಳ ಸಂಬಂಧಪಟ್ಟಂತ ಏನಾದ್ರು ಪಠ್ಯಗಳಿತ್ತ? ಮಕ್ಕಳ ಜೊತೆ ಹೆಂಗ್ ನಾವು ರಂಗಭೂಮಿನ ತಗೊಂಡು ಹೋಗ್ಬೋದು? ಇಲ್ಲ, ನಾನು ಓದಿದ ಕಡೆ ಮಕ್ಕಳ ರಂಗಭೂಮಿ ಕಾನ್ಸಂಟ್ರೇಟ್ ಮಾಡಿರ್ಲಿಲ್ಲ, ನಾವಿದ್ದಾಗ ಮಾಡಿರ್ಲಿಲ್ಲ. ಆದ್ರೆ ನಾವು ಬೇರೆ ಬೇರೆ ಬುಕ್ಗಳನ್ನ ರೆಫರ್ ಮಾಡಿದ್ವಿ, ಬೇರೆ ಬೇರೆ ರಿಸೋರ್ಸ್ ಪರ್ಸನ್ನ ಕರೆಸಿ ಅವ್ರ ಜೊತೆ ಮಾತಾಡ್ತಿದ್ವಿ. ಅವ್ರು ಹೆಂಗ್ ವರ್ಕ್ ಮಾಡ್ತಿದ್ರು, ಯಾವ ತರ ನಾವು ಅದನ್ನ ಡೀಲ್ ಮಾಡ್ಬೇಕು, ಏನೇನು ಸಮಸ್ಯೆಗಳು ಮಕ್ಕಳ ಜೊತೆ, ಇದೆಲ್ಲ ಬಹಳ ಸೆನ್ಸಿಟಿವ್. ಹೌದು, ತುಂಬಾ ತುಂಬಾ. ಯಾಕೆಂದ್ರೆ ಮೊದಲನೇದಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಮಕ್ಕಳ ಮನಸ್ಥಿತಿನೇ. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಯಾವ್ದು ನಾವು ರೇಗಕ್ಕಾಗಲ್ಲ ಅವ್ರಿಗೆ, ನಮಗೂ ಆಮೇಲೆ ಸ್ಕೂಲ್ ಅವ್ರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಹೌದು ಹೌದು. ಬಟ್ ಅದೇ ನಾವು ಬೇರೆ ಬೇರೆ ಬುಕ್ಗಳನ್ನ, ಆಯ್ಕೆ ಬಡವಾರ ಅವ್ರ ಬುಕ್ಸ್ನ ರೆಫರ್ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಸಾಹಿತ್ಯಗಳನ್ನ ಹುಡುಕಿದ್ವಿ. ಅಂದರೆ ಹಾಡುಗಳು ಭಾಳ ಇಂಪಾರ್ಟೆಂಟ್ ಆಗ್ತಿತ್ತು. ಯಾಕೆ ಕೆಲವೊಂದು ಕವಿತೆಗಳನ್ನ ಹಾಡಾಗಿ ಹೆಂಗೆ ತಗೋಬೋದು, ಅದು ಕಲ್ಪನೆಗೆ ನಿಲ್ಕತ್ತಾ, ಭಾಷೆ ಹೆಂಗಿದೆ, ಮಕ್ಕಳು ಅದನ್ನು ಎಷ್ಟು ಆರಾಮಾಗಿ ಹಾಡ್ಬೋದು, ಅವ್ರಿಗೆ ಅದೆಷ್ಟು ಖುಷಿ ಕೊಡ್ಬೋದು, ಎಷ್ಟು ಅದು ನಾಟಕೀಯವಾಗಿ ಎಷ್ಟಿದೆ,
ಅನ್ನೋದನ್ನೆಲ್ಲ ನಾವು ಯೋಚನೆ ಮಾಡಿ 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 ಈ ಸಾಹಿತ್ಯ ಬಳಸ್ಕೋಬೋದು ಈ ಮಕ್ಕಳಿಗೆ. ಅದು ರಾಗ ಹೆಂಗೆ ನಾವು ಮಾಡಬೇಕು, ಅದು ತಾಳದಲ್ಲಿದೆಯಾ, ಲಯ ಹೆಂಗಿದೆ, ನಾದ ಹೆಂಗಿದೆ, ಆ ಪದಗಳದ್ದು ಸಾಕಷ್ಟು ಕೆಲಸ ಇದೆ. ನಾವು ಒಂದು ವಿಷಯನ ಇಟ್ಕೊಂಡು ಹೋದ್ರೆ ಮಕ್ಕಳು ತುಂಬಾ ವರ್ಷದಲ್ಲಿ ಯಾವಾಗ್ಲೂ ನೀವು ಎಷ್ಟೇ ಕಲ್ತಿದ್ರು ಅದು ಕಮ್ಮಿನೇ. ಹೌದು, ಯಾಕಂದ್ರೆ ಎಲ್ಲಾ ತರನು ಸೈಕಾಲಜಿಕಲ್ ನೀವು ಪ್ರಿಪೇರ್ ಆಗಿರ್ಬೇಕು ಫಸ್ಟ್ ಮಕ್ಕಳ ಜೊತೆ ಮಾಡ್ತಾ. ಸೂಪರ್. ಇದ್ರ ಬಗ್ಗೆ ನಿಮ್ ಬಗ್ಗೆ ಇನ್ನೊಂದು ಕೇಳ್ಪಟ್ಟೆ, ನೀವು ಒಳ್ಳೆ ಹಾಡುಗಾರ್ತಿನೂ ಹೋಗುತ್ತೆ. ಇಲ್ಲ, ಹಾಡು ಪ್ರಾಕ್ಟೀಸ್ ಅಂತ ಏನಿಲ್ಲ. ನಾನು ಥಿಯೇಟ್ರಿಗೆ ಹೋಗೋಕ್ಕೂ ಮುಂಚೆ ನನ್ನ ಅಪ್ಪ ಭಜನೆ ಮಾಡೋರು. ಅಂದರೆ ಅವರು ಥಿಯೇಟ್ರಲ್ಲಿ ಇದ್ದಿದ್ದರಿಂದ ನಮಗೆ ಮನೇಲಿ ದಿನ ಭಜನೆ ಹೇಳ್ಕೊಡೋರು. ಆವಾಗ ಒಂಚೂರು ಪ್ರಾಕ್ಟೀಸ್ ಆಗ್ತಾ ಸ್ಕೂಲ್ ಲೆವೆಲಲ್ಲೆಲ್ಲ ಏನಾಯ್ತು, ಕಾಂಪಿಟೇಷನ್, ಪ್ರತಿಭಾ ಕಾರಂಜಿ. ಅದು ದೊಡ್ಡ ವಿಷಯ ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ನಡೀತಿದ್ದು. ಎಲ್ಲದಕ್ಕೂ ನಾನು ಶಾಸ್ತ್ರೀಯ ಸಂಗೀತ ಕಲ್ತೋಳಲ್ಲ, ಯಾವ ಸಂಗೀತನೂ ಕಲ್ತೋಳಲ್ಲ ಬೇಸಿಕಲಿ. ಆದರೆ ಶಾಸ್ತ್ರೀಯ ಸಂಗೀತಕ್ಕೆ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ. ಹೌದು, ಸಂಗೀತನೇ ಕಲಿದೆ. ಶಾಸ್ತ್ರೀಯ ಸಂಗೀತಕ್ಕೆ ನಾನು ಮಿಡ್ಲ್ ಸ್ಕೂಲಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ. ಯಾವ್ದಾದ್ರು ಒಂದು ಸಣ್ಣ ಒಂದು 2-3 ಲೈನ್ ಯಾವ್ದಾದ್ರು ಒಂದು ಹಾಡಾಡ್ಬೋದಾ ನಮ್ಮ ಈ ದಿನ ವೀಕ್ಷಕರಿಗಾಗಿ? ನಾಟಕದ ನಾನು ಇತ್ತೀಚೆಗೆ ದಕ್ಲಕಥಾ ದೇವಿ ಕಾವ್ಯ ಮಾಡಿದೆ. ಅದರಲ್ಲಿ ಬಳಸಿದ್ದ ಹಾಡು ನಮ್ಮ ಮನೆಯವರ ರಿಲೇಷನ್ ಕಡೆಯವರು ಒಂದು ಸೋಬಾನೆ ಪದ ಹಾಡಿದ್ರು. ಅದನ್ನೇ ಹಾಡ್ತೀನಿ. ಅದು ಫೇಮಸ್ ಆಗ್ಬಿಡೋದು ಈಗಾಗಲೇ. ವನವೇ ವನವೇ ವನ ಸುಂದರವೇ ವನದೊಳಗಿರುವೋಳೆ, ವನದೊಳಗಿರುವ ಎಳೆಯ ಹೊಂಬಾಳೆ ಗಿಳಿಗೆ ಗಂಧವ ಕೊಳ್ಳೆ, ಮಾವನ ಮಗಳೇ ಮಧುರ ಸಂಪನ್ನೆ ಸೋದಾರುಳ್ಳೋಳೆ, 21 ವರುಷ ನಿನಗಾಗಿ ಸವಸಿದೆ ನಾರಿ ಗಂಧವ ಕೊಳ್ಳೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಹೇಳಿದ್ರಿ ಇದು ದಕ್ಲಕಥಾ ದೇವಿ ಕಾವ್ಯದ್ದು ಅಂತ ತುಂಬಾ ಹೆಸರು ಮಾಡ್ತು ಅಂತ ಕೇಳ್ಪಟ್ಟಿದ್ದೆ. ಎಲ್ಲಾ ಕಡೆನೂ ಶೋ, ಬೆಂಗಳೂರು, ಮುಂಬೈ, ಡೆಲ್ಲಿ. ಅದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಅದನ್ನ ಹೆಂಗೆ ಪ್ರೊಸೆಸ್, ಕಟ್ಟುವಿಕೆ ಹೇಗಿತ್ತು ನಿಮ್ಗೆ ಮುಂಚೆ? ಅದೇನು ಬಹಳ ಕರೆಕ್ಟ್ ಬುಕ್ ತರನೇ ಇದೆಯಾ ಹೆಂಗೆ ದಕ್ಲಕಥಾ ನಾಟಕ? ಸ್ಕ್ರಿಪ್ಟ್ ಇದೆ, ಬಟ್ ನಾವು ಫಸ್ಟ್ ಓದಿದ್ದು KB ಸಿದ್ದಯ್ಯ ಅವ್ರದ್ದು ದಕ್ಲಕಥಾ, KB ಸಿದ್ದಯ್ಯ ಅವ್ರದ್ದು ಖಂಡಕಾವ್ಯ. ಖಂಡಕಾವ್ಯ ಓದ್ಬೇಕಾದ್ರೆ ನನಗೆ ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಲಕ್ಷ್ಮಣ್ಗೆ, ಇದೇನು ಮಾರಾಯ ಇದು, ವಿತೌಟ್ ಫುಲ್ ಸ್ಟಾಪ್ 3 ಪೇಜ್ ಬರ್ತಿದ್ದಾರೆ, ಇದನ್ನ ಯಾರು ನಾಟಕ ಮಾಡ್ತಾರೆ, ನಾನು ಮಾಡಲ್ಲ ಅಂತ. ಬಟ್ ನಿನ್ಗೆ ಯಾಕೆ ಆ ಚಿಂತೆ, ನಾನು ಮಾಡಿಸ್ತೀನಿ, ನೀನು ಓದ್ತಾ ಹೋಗು ಅಂತೇಳಿ ಓದಕ್ಕೆ ಕೊಟ್ಟಿದ್ರು. ನನಗೆ ದಕ್ಕಲಿಗರ ಬಗ್ಗೆ ಒಂದು ಚೂರು ಏನೂ ಗೊತ್ತಿಲ್ಲ, ನನಗೆ ಐಡಿಯಾನೇ ಇಲ್ಲ. ಅಂಥದ್ದೊಂದು ಸಮುದಾಯ ಇದೆ ಅಂತ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ದಲಿತರ ಇದರಲ್ಲಿ ಏನು ಹೊಲೆಯರು, ಮಾದಿಗರು, ಇಷ್ಟೇ ನನಗೆ ಗೊತ್ತಿದ್ದು. ಅದ್ರಲ್ಲಿ ಮೀರಿ ಏನೋ ಇದೆ ಅಂತ ನನಗೆ ಐಡಿಯಾನೇ ಇಲ್ಲ. ಸಾಕ್ ಮಕ್ಕಳು, ಹೌದು, ಮಾದಿಗರ ಸಾಕ್ ಮಕ್ಕಳು ದಕ್ಲರು ಅಂತ. ಅವರು ಊರಿನ ಯಾವುದೋ ಒಂದು ಮರದ ಬುಡದಲ್ಲಿ ಬಂದಿರ್ತಿದ್ರು, ಹೌದು, ಎಲ್ಲೋ ಇರ್ತಿದ್ರು. ಹೌದು, ಅವರು ಸಾಕ್ ಮಗ ಬಂದಿದ್ದಾನೆ ಅಂತೇಳಿ ಕೂಗ್ತಿದ್ರು, 3 ದಾರಿ ಕೊಡೋ ಜಾಗದಲ್ಲಿ ಅನ್ನ ಹಾಕ್ತಿದ್ರು, ಅದನ್ನ ತಗೊಂಡು ಹೋಗ್ತಿದ್ರು. ಇದೆಲ್ಲ ನನಗೆ ಒಂಥರ ವಿಶೇಷ. ಇದು ನನಗೆ ಗೊತ್ತೇ ಇಲ್ಲ, ಐಡಿಯಾನೇ ಇಲ್ಲ. ಒಂದೊಂದೇ ಎಳೆ ಬಿಚ್ತಾ ಹೋಗ್ತಿದ್ದಂಗೆ ನನಗೆ ಒಂಥರ ಎಲ್ಲಿದ್ದೀವಿ ನಾವು, ಏನು ಮಾಡ್ತಿದ್ದೀವಿ ನಾವು, ಏನೋ ಬ್ರೆಕ್ಟು, ಹೌದು, ಅತುಲ್ ಫುಗಾರ್ಡು ಎಲ್ಲ ಮಾತಾಡ್ತಿರ್ತೀವಿ. ನಮ್ಮ ಸಮುದಾಯ ನಮ್ಮ ಜೊತೆಲೇ ಇರೋದು, ನಮ್ಮ ಸುತ್ತಮುತ್ತನೇ ಇದ್ದಾರೆ, ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ವಲ್ಲ. ಅವ್ರ ಆಚರಣೆಗಳ ಬಗ್ಗೆನೇ, ಹೌದು, ಎಷ್ಟು ರಿಚ್, ಮತ್ತೆ ಅದು ತುಂಬಾ ರಿಚ್ ಆಚರಣೆಗಳು ಇದಾವೆ. ಆದರೆ ನಾವು ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ, ರಂಗಭೂಮಿ ಅಂತ ಮಾತಾಡ್ತೀವಿ, ನಮ್ಮೊಳಗಿಂದೇನೋ ಹೇಳಬೇಕು ಅಂತ ಹೇಳ್ತೀವಿ, ಆದರೆ ಏನು ಕೆಲಸನೇ ಮಾಡ್ತಿಲ್ಲ ನಾವು. ಬೇರೆ ಬೇರೆ ಮಾಡಬಾರ್ದು ಅಂತ ನಾ ಹೇಳ್ತಿಲ್ಲ, ಹೊರಗಿನ ದೇಶದವ್ರನ್ನ ನಾವು ಕಲಿಬಾರ್ದು ಅಂತ ಹೇಳ್ತಿಲ್ಲ, ದೊಡ್ಡ ನಾಟಕಗಳನ್ನ ಮಾಡಬಾರ್ದು ಅಂತಿಲ್ಲ. ಆದರೆ ನಮ್ಮ ನಡುವೆನೇ ದೊಡ್ಡ ವಿಷಯಗಳಿದ್ದಾವೆ. ಅದನ್ನು ಅರಿದಲೇ ನಾವು ಹೊರಗಡೆ ಓದೋ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತು ಅವತ್ತು ನನಗೆ. ಅಲ್ಲಿ ಆಮೇಲೆ ಅರೆ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಈಗ ಈ ಬೆಂಗಳೂರಿಗೆ ಬಂದು ನಮ್ಮೂರ ಕಡೆ ಎಲ್ಲ ಅರೆ ಇಲ್ಲ, ಇಲ್ಲ, ಹೌದು, ತಮಟೆ ಇರ್ತಿತ್ತು. ಆದರೆ ಅರೆ
ನಾನು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿ ಯಾವುದೋ ಒಂದು ದೇವ್ರ ವಿಗ್ರಹ ಇಟ್ಕೊಂಡು ಒಂದು ಸಣ್ಣ ಅರೆ ಇಟ್ಕೊಂಡು, ಅದೇ ಸಕಲೇಶ್ಪುರ ಭಾಗದಲ್ಲಿ ಇಲ್ಲ, ಹಾಸನದಲ್ಲೂ ಕೆಲವೊಂದೊಂದು ಭಾಗದಲ್ಲಿ ಇದೆ ದೇವ್ರ ಮೆರವಣಿಗೆ ಟೈಮಲ್ಲೆಲ್ಲ ಮಾಡ್ತಾರೆ. ಇದು ನೀವು ಇಲ್ಲಿ ಬಂದು ಗೊತ್ತಾಗಿದೆ? ನನಗೆ ಇಲ್ಲಿ ಬಂದು ಗೊತ್ತಾಯ್ತು, ಆದ್ರೆ ಅದು ಅರೆ ಅಂತ ಗೊತ್ತಿರಲಿಲ್ಲ ನನಗೆ ಫಸ್ಟ್. ನರಸಿಂಹರಾಜು ಅವರು ಜಂಗಮಕ್ಕೆ ಬಂದು ಅವತ್ತು ಇಂಥವ್ರು ಬರ್ತಾರೆ, ನರಸಿಂಹರಾಜು ಪರಿಚಯನೂ ಇರಲಿಲ್ಲ ನನಗೆ, ಇಂಥವ್ರು ಬರ್ತಾರೆ ಅರೆ ನುಡಿಸ್ತಾರೆ, ನನಗೆ ಕುತೂಹಲ ಹೆಂಗಿರುತ್ತೆ ಅದು, ಹೆಂಗೆ ಭಾಳ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅವತ್ತು ಅವರು ಅರೆ ನುಡಿಸ್ಬೇಕಾದ್ರೆ ನನ್ನ ಕೈಯಲ್ಲೊಂದು ಇದು ಇಡಿಸುಡಿ ಕಡ್ಡಿ, ಏನು ಹೇಳ್ತಾರೆ, ತೆಂಗಿನ ಗರಿ ಕಡ್ಡಿ, ಒಂದು ಕಡ್ಡಿ ಸುಮ್ಮನೆ ಇಟ್ಕೊಂಡು ಕೂತಿದ್ದೆ ನಾನು. ಅವ್ನು ಅರೆ ನುಡಿಸ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ, ನಾನು ಕಣ್ಣು ಮುಚ್ಚಿಬಿಟ್ಟಿದ್ದೀನಿ, ನಾನು ಈ ಕಡ್ಡಿ ಇಟ್ಕೊಂಡು ಏನೋ ಆ್ಯಕ್ಷನ್ ಮಾಡ್ತಾ ಇದ್ದೀನಿ. ಸೊ ಅವತ್ತು ಫಿಕ್ಸ್ ಆಗಿದ್ದ ಆ್ಯಕ್ಷನ್ ಒಂದು, ಎಲ್ಲ ಮುಗೀತು, ನನ್ನ ಮೈಯೆಲ್ಲ ಫುಲ್ಲು ರೋಮಾಂಚನ ಆಗ್ಬಿಟ್ಟಿದೆ ಆ ಸೌಂಡ್ ಕೇಳಿ. ಅದು ಪ್ಯಾಕ್ಡ್ ಮನೆ ಅಲ್ವಾ ಅದು, ಅಲ್ಲಿ ಸೌಂಡ್ ಎತ್ತರದ ಮನೆ ಬೇರೆ, ಫುಲ್ ಸೌಂಡು ವೈಬ್ರೇಷನ್. ಹೌದು ನನ್ಗೆ ಫಸ್ಟ್ ವೈಬ್ರೇಷನ್ ಆಗಿದ್ದು ಅಲ್ಲಿ. ಅಲ್ಲಿವರೆಗೂ ನಾನೇನೋ ದೇವಿ ಕ್ಯಾರೆಕ್ಟರ್ ಮಾಡ್ತೀನಿ ಅಥವಾ ಇನ್ನೇನೋ ಮಾಡ್ತೀನಿ ಐಡಿಯಾ ಇಲ್ಲ ನನಗೆ, ಆದರೆ ಆ ಸೌಂಡ್ಗೆ ಒಂದು ವಿಶೇಷವಾದ ಇದಾಯ್ತಲ್ಲ, ಆವಾಗ ನನಗೇ ಗೊತ್ತಿಲ್ಲದಲ್ಲೇ ನಾನು ಕಣ್ಣು ಮುಚ್ಚಿ ಆ ಗರಿ ಇಟ್ಕೊಂಡು ಏನೇನೋ ಮಾಡ್ತಾಯಿದ್ದೆ. ಡೈರೆಕ್ಟ್ರ್ ಹೇಳಿದ್ರು ಈ ಮೂಮೆಂಟ್ ಇಟ್ಕೊಳ್ಳೋಣ ಅಂತ, ಫಸ್ಟ್ ಮೂಮೆಂಟ್ ಅದನ್ನು ಇಟ್ಕೊಳ್ಳೋಣ ಅಂತ. ನಾನು ಆ ಕಡ್ಡಿನ, ನಾನು ಎಷ್ಟು ಡೆಡಿಕೇಟೆಡ್ ಅಂತಂದರೆ ಆ ಕಡ್ಡಿನ ದಿನಾ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದು, ದಿನಾ ರಿಹರ್ಸಲಿಗೆ ತರೋದು, ಹಿಂಗೆ ಮಾಡ್ತಿದ್ದೆ ನಾನು. ಅಷ್ಟು ಒಂಥರ ಏನಂತಾರೆ ಅದಕ್ಕೆ, ನಮಗೆ ಸ್ಕೂಲ್ಗಳಲ್ಲೆಲ್ಲ ಹೇಳೋ ಅಭ್ಯಾಸ ಅಲ್ವಾ, ತುಂಬ ಡೆಡಿಕೇಟೆಡ್ ಆಗಿರಬೇಕು, ಅದೇ ಧ್ಯಾನದಲ್ಲಿರಬೇಕು, ಈ ಥರದ್ದೆಲ್ಲ. ನಾನು ಅದೇ ಧ್ಯಾನದಲ್ಲಿರಬೇಕು ಹಿಂಗೆಲ್ಲ ಮಾಡಿದ್ದೆ. ಅದಾಯ್ತು, ಅದೆಲ್ಲ ಪ್ರೋಸೆಸ್ ಆಯ್ತು. ಆನ್ ಸ್ಟೇಜ್ಗಿಂತಲೂ ನನಗೆ ಸಂತೋಷ್ ದಿನ್ಗೂರ್ ಅವರು ನನ್ನ ಜೊತೆ ಆಕ್ಟ್ ಮಾಡ್ತಾರೆ ಅನ್ನೋದು ದೊಡ್ಡ ವಿಷಯ ನನಗೆ. ಅವ್ರು ನನ್ನ ಸೀನಿಯರು, ಅವ್ರ ಜೊತೆ ಹೆಂಗಪ್ಪ ಮಾಡೋದು ಅಂತ ಇದೆಲ್ಲ ಇಂಪ್ರೂವೈಸ್ ಮಾಡಿ ಕಟ್ಟಿದ್ದು. ಯಾವುದು ಇಡೀ ನಾಟಕದಲ್ಲಿ ಯಾವುದು ಫಿಕ್ಸ್ ಆಗಿ ಡೈರೆಕ್ಟ್ರೇ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ನೀವು, ನಮ್ಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಅಂತ ಸಿಕ್ಕಿದ್ರೆ ಇದೇ ನಾಟಕದಲ್ಲಿ. ಅದಕ್ಕೂ ಮುಂಚಿಂದು ನಮ್ಮ ಇಂಪ್ರೂವೈಸೇಷನ್ ಎಲ್ಲ ತುಂಬ ವರ್ಕ್ ಆಗಿಲ್ಲ, ಇದುವರೆಗೂ ವರ್ಕ್ ಆಗಿರಲಿಲ್ಲ. ಈ ನಾಟಕದಲ್ಲಿ ನಮ್ಗೆ ಬೇಕಾದ ರೀತಿ ಕೆಲಸ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ಅಲ್ಲಿ ಒಂದು ಏನಂದರೆ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು. ಹೆಣ್ಣಾಗೋ ಒಂದು ಕ್ಯಾರೆಕ್ಟರ್ದು, ಗಂಡು ಹೆಣ್ಣಾಗೋದು ಹೆಂಗೆ ಅಂತ ನಾಟಕದಲ್ಲಿ ಅದನ್ನು ಹೆಂಗೆ ತೋರಿಸೋದು ನಾವು ಅಂತ, ಅದು ಭಾಳ ಇಂಪಾರ್ಟೆಂಟ್ ಸೀನ್ ಅದು ಇಡೀ ನಾಟಕದಲ್ಲಿ. ಅದನ್ನು ಬೇರೆ ಬೇರೆ ಥರ ವರ್ಕ್ ಮಾಡಿದ್ವಿ, ಅದು ಆಗಲಿಲ್ಲ. ಏನು ಹೆಣ್ಣು ಅಂತಂದರೆ ಏನು, ಪಾತ್ರೆ ತೊಳಿತಾಳೆ, ಹಾಲು ಕುಡಿಸ್ತಾಳೆ ಮಗುಗೆ, ಹಂಗೆ ಆ ಥರ ಹೆಣ್ಣು ಅಂತ ನಾವು ಹೇಳ್ತಾ ಹೋಗ್ಬೇಕಾ, ಅಥವಾ ಹೆಂಗೆ ಹೇಳಬೇಕು ಅದನ್ನು, ಹೆಣ್ಣು ಅಂದರೆ ಏನು ಅಂತ ಹೇಳೋಕ್ಕೆ ಸಾಧ್ಯ ಇದೆ, ಹೆಂಗೆ ಅಂತ ಹೇಳೋಕ್ಕೆ ಸಾಧ್ಯ ಇದೆ, ಹಿಂಗೆ ಪಾಯಿಂಟ್ ಔಟ್ ಮಾಡಿ ನೀನು ಇದನ್ನು ಮಾಡಿದ್ರೆ ಹೆಣ್ಣು ಅಂತ ಹೇಳೋಕ್ಕಾಗಲ್ಲ. ಅದು ಒಬ್ಬ ಗಂಡು ನೀನು ಹಿಂಗೆ ಮಾಡಿದ್ರೆ ಹೆಣ್ಣು ಅಂತ ಅನ್ನೋಕ್ಕಲ್ಲ, ಆ ಸ್ಥಾನ ತುಂಬಕ್ಕಾಗಲ್ಲ. ಸೊ ಅದು ವರ್ಕ್ ಮಾಡ್ತಾ ನಾವು ಮೊರ ಬಳಸಿದ್ವಿ, ಅದ್ರ ಮೇಲೆ ಒಂದು ರೆಡ್ ಕಲರಲ್ಲಿ ಒಂದು ಚಿತ್ರ ಮಾಡಿದ್ವಿ, ಅದು ತುಂಬ ವರ್ಕ್ ಆಗಿದೆ. ಹೌದು. ಸೊ ಅದು ಬೇರೆಯವ್ರಿಗೆ ಬೇರೆ ಥರ ಕಂಡಿದೆ ಆ ಚಿತ್ರಗಳು. ಆಮೇಲೆ ಆ ಮೊರ ಯಾಕೆ, ಪೊರಕೆ ಯಾಕೆ ಅಂತಂದ್ರೆ ಅದು ದಿನಬಳಕೆ ವಸ್ತು, ಅದು ನಮ್ಗೆ ಗೊತ್ತೇ ಇರಲ್ಲ, ಹೆಣ್ಣು ಹೆಚ್ಚು ಬಳಸೋ ವಸ್ತುಗಳು. ಅದನ್ನು ಗಂಡು ಹೆಣ್ಣಾಗೋ ಟೈಮಲ್ಲಿ ಅದನ್ನು ಹೆಂಗೆ ಬಳಕೆ ಮಾಡೋದು ಅಂತೆಲ್ಲ ಭಾಳ ಇಂಪ್ರೂವೈಸ್ ಮಾಡಿ ಕಟ್ಟಿ ಕೊನೆಗೆ ಅದನ್ನು ಅವನ ಮುಖಕ್ಕೆ ಹಾಕಿ ಅವನು ಅದ್ರ ಜೊತೆ ಬೆರೆಯೋದನ್ನ ಮಾಡಿದ್ವಿ. ಇಲ್ಲಿವರೆಗೂ ಸರಿಸುಮಾರು ಒಂದು 500 ಪ್ರದರ್ಶನಗಳನ್ನ ಒಟ್ಟು ನಿಮ್ಮ ರಂಗಭೂಮಿ ಜರ್ನಿಲಿ ಆಗಿದೆ. ಒಂದು 20 ಇಂದ 25 ನಾಟಕಗಳು ಮಾಡಿದೀರಿ. ಯಾವ್ದು ಮರೆಯಕ್ಕೆ ಆಗಲ್ಲ, ಇದು ನನಗೆ ಬಹಳ ಮನಸ್ಸಲ್ಲಿದೆ ಅಂತ? ಹಂಗೆ ತುಂಬ ಇದೆ, ತುಂಬ ನಾಟಕಗಳನ್ನು ನಂಗೆ ಮರೆಯೋಕ್ಕಾಗಲ್ಲ. ಒಂದು ನಾವು ನನಗೆ ಸಾಧ್ಯ ಆಗ್ದಲ್ಲೇ ಇದ್ದಿದ್ದು ಒಂದು ಕ್ಯಾರೆಕ್ಟರ್ ಕೊಟ್ಟೆ ನನಗೆ ಗುಣಮುಖದಲ್ಲಿ. ಅಲಾಬಿಕ್ ಅಂತ 90 ವರ್ಷದ ಮುದುಕನ್ ಕ್ಯಾರೆಕ್ಟರ್ ಮಾಡಿದಾಗ ತುಂಬ ಕಷ್ಟ ಆಗ್ತಿತ್ತು ನನಗೆ. ಗಡ್ಡ ಎಲ್ಲ ಅಂಟಿಸ್ಕೋಬೇಕಾಗಿತ್ತು, ಸೊಂಟ ಬಗ್ಸೇ ನಡಿಬೇಕಾಗಿತ್ತು. ಆಗ ನನಗೆ ತುಂಬ ಸೊಂಟ ನೋವಾಗೋದು. ನಮ್ಮ ಬೇರೆ ಬೇರೆ ಸಿಚುವೇಷನಲ್ಲಿ ನಾವೆಲ್ಲದೂ ಒಂದೇ ಥರ ಮಾಡೋಕ್ಕಾಗಲ್ಲ. ನಮ್ಮ ಪೀರಿಯಡ್ ಟೈಮಲ್ಲೆಲ್ಲ ಕಷ್ಟ ಆಗ್ತಿರುತ್ತೆ. ಆ ಟೈಮಲ್ಲೆಲ್ಲ ನಮ್ಗೆ ನಾರ್ಮಲಿ ಸೊಂಟ ನೋವ್ತಿರುತ್ತೆ. ಆ ಟೈಮಲ್ಲಿ ಜರ್ನಿ ಬೇರೆ ಮಾಡಬೇಕು. ಇದು ಮೊದಲನೇದಾಗ ಅದು ನೆನಪಿರೋದು. ಆಮೇಲೆ ನನ್ನ ಕೈಗೆ ಡಂಬಲ್ಸ್ ಎಲ್ಲ ಕಟ್ಟಿದ್ರು ನಮ್ಮ ಸರ್. ಕೈ ಮೂಮೆಂಟ್ ಹೌದು ನನಗೆ ನಡಿಗೆ ಬರ್ತಿತ್ತು, ಇಡೀ ದೇಹ ಚಲನೆ ಎಲ್ಲ ಕರೆಕ್ಟ್ ಆಗ್ತಿತ್ತು, ಕೈ ಮೂಮೆಂಟ್ ಸ್ಪೀಡ್ ಆಗ್ತಿತ್ತು.
ಅದಕ್ಕೋಸ್ಕರ ಡಂಬಲ್ಸ್ ಕಟ್ಕೊತ 10 kg ಡಂಬಲ್ಸ್ ಕಟ್ಬಿಟ್ಟು ನನಗೆ ಇದು ಮಾಡಿದ್ರು. ಅದು ನಾನು ಅದನ್ನು ಪನಿಷ್ಮೆಂಟ್ ಅಂತ ತೊಗೋಬೇಕು ಅಥವಾ ಅದನ್ನು ಹೆಂಗೆ ತಗೋಬೇಕು ನನಗೆ ಇವತ್ತುವರೆಗೂ ಅರ್ಥ ಆಗಿಲ್ಲ. ಅದರಿಂದ ಏನೋ ನನಗೆ ಹೆಲ್ಪ್ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ಅದೊಂದು ಸಿಚುವೇಶನ್ ನೆನಪಿದೆ ನನಗೆ, ಆ ಕ್ಯಾರೆಕ್ಟರ್ ನೆನಪಿದೆ. ಅದಾದಮೇಲೆ ಮಣಿಪುರಿಂದ ನಮಗೆ ತೋಂಬಾ ಕನೈಲಾಲ್ ಅವರ ಮಗ ಹೈಸ್ನಾಮ್ ತೋಂಬಾ ಅವರು ಸಮುರಾಯ್ ಟೀಮ್ಗೆ ಹಂಗ್ರಿ ಸ್ಟೋನ್ಸ್ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಹಸಿದ ಕಲ್ಲುಗಳು ಅಂತ ಮಾಡಿದ್ವಿ. ಅದು ತುಂಬ ಒಳ್ಳೆ ನಾಟಕ, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟ ನಾಟಕ. ಅದು ಬೇರೆದೇ ರೀತಿ, ಅದರ ಫಾರ್ಮೇ ಬೇರೆ ಇತ್ತು. ಆ ನಾಟಕನೂ ತುಂಬ ನೆನಪಲ್ಲಿ ಉಳಿಯುತ್ತೆ. ಅದು ಬಿಟ್ಟರೆ ನನಗೆ ಇದು ದಕ್ಲಕಥಾನೆ. ಯಾಕೆ ಅಂತಂದರೆ, ಒಂದು ಆ ಕ್ಯಾರೆಕ್ಟ್ರನ್ನ ನಾನು ಎಲ್ಲೂ ನೋಡಿಲ್ಲ. ನಾನು ಮಾಡಿದ ಕ್ಯಾರೆಕ್ಟರ್ನ ಯಾವುದು ಕಾಪಿ ಅಲ್ಲ, ಅದು ನಾವೇ ಎಲ್ಲರೂ ಸೇರಿ ಕಟ್ಟಿರೋಂಥ ಕ್ಯಾರೆಕ್ಟರ್ ಅದು. ಆಮೇಲೆ ಇನ್ನೊಂದೇನಂದ್ರೆ, ಈಗ ದೇವಿ ಅಂತಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಒಂದಷ್ಟು ಜನ ದಕ್ಲಕಥಾ ನೋಡಿದಿರಾ ಹಂಗಿರ್ಬೇಕು ಅಂತಾರೆ. ಆ ಖುಷಿ ಅಂತ ಇದೆ. ಕಡೆ ನಾನು ಓದ್ದಂಗೆ ನೀವು ಪಾತ್ರ ಬರ್ತಿದ್ದೀಗ ಎಷ್ಟೋ ಜನ ಕೈ ಮುಗಿದು ಹೌದೌದು. ಇಲ್ಲಿ ಬೆಂಗಳೂರಲ್ಲಿ ಒಂದ್ ಕಡೆ ರಂಗಶಂಕರದಲ್ಲಿ ಶೋ ಇದ್ದಾಗಲೂ ಅಷ್ಟೇ ಅವರು ತುಂಬಾ ಎಜುಕೇಟೆಡ್ ಅಂತ ಅನಿಸ್ತಿದ್ರು ನನ್ಗೆ ಅವರು. ಆದ್ರೂ ಆ ಎಂಟ್ರಿ ಬಂದು ಆ ಲೈಟು ಹಿಂದೆ ಕೋಲ್ ತಿರುಗಿಸ್ತಾ ಇದ್ದಿದ್ದು, ನಾನು ಬರ್ತಿದ್ದಿದ್ದು ಎಲ್ಲ ನೋಡಿ ಅವ್ರು ಕೈ ಮುಗಿದ್ಬಿಟ್ಟಿದ್ರು. ನಾನು ಎದುರುಗಡೆನೇ ಇದ್ದೀನಿ, ನನಗೆ ನನ್ನ ಎದುರುಗಡೆನೇ ಕಾಣಿಸ್ತಾ ಇದ್ರು ಅವರು. ಕೆಲವೊಂದ್ಸತಿ ಕ್ಯಾರೆಕ್ಟರ್ನ ಹೊರತುಪಡಿಸಿನೂ ನನಗೆ ಗೊತ್ತಿರುತ್ತಲ್ಲ ನಾನು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತ. ತುಂಬ ಕಡೆ ಅದಾಗಿದೆ ನನಗೆ. ಆಮೇಲೆಲ್ಲೋ ಕೇರಳದಲ್ಲಿ ಇಟ್ಫೋಕ್ ಮಾಡ್ತಿರ್ಬೇಕಾದ್ರೆ ಆಡಿಯನ್ಸ್ ಹತ್ರ ಒಂದು ಲೈಟ್ ಇಟ್ಟಿದ್ರು, ಕೆಳಗಡೆನೆ ಇಟ್ಟಿದ್ರು. ಅಲ್ಲಿ ಆಡಿಯನ್ಸಲ್ಲಿ ಒಬ್ಬ ಕೂತವನು ನಾನು ಸೆಂಟ್ರಾಗಿಲ್ಲ ಅಂತೇಳಿ ನನಗೆ ಸನ್ನೆ ಮಾಡ್ತಾಯಿದ್ರು, ಸೈಡಿಗೆ ಬನ್ನಿ ಅಂತ. ನಾನು ಕ್ಯಾರೆಕ್ಟರ್ ಆಗಿನೂ ಮತ್ತು ಕ್ಯಾರೆಕ್ಟ್ರಿಂದ ಹೊರಗೇನು ಅದನ್ನು ಅಬ್ಸರ್ವ್ ಮಾಡ್ತಿದ್ರು. ಹೌದು, ಬ್ಯಾಲೆನ್ಸ್ ಮಾಡ್ತಾ ಇದ್ದೆ ಅದನ್ನು. ಮತ್ತೆ ಅವಾಗಲೇ ಮಾತಾಡ್ತಾ ಒಂದು ಹೇಳಿದ್ರಿ, ಈಗ ಪಾತ್ರ ರಂಗಭೂಮಿ ನೀವು ಒಂದು ಪಾತ್ರ ಮಾಡ್ತಿರ್ತೀರ, ನಿಜವಾದ ಆ ಪಾತ್ರ ನಿಮ್ಗೆ ಎದುರುಗಡೆ ಬಂದಾಗ ನಿಮ್ಗೆ ಅನುಸಂಧಾನ ಹೇಗಿತ್ತು? ಅದು ನಾವು ಚಿಕ್ಕನಾಯಕನಹಳ್ಳಿಲಿ ದಕ್ಲಕಥಾ ಶೋ ಮಾಡ್ತಾ ಇದ್ವಿ. ಅದೊಂದು ಇದರಲ್ಲಿ ಅದು ದಕ್ಕಲಿಗರ ಸಮುದಾಯವೇ ಇರೋವಂಥ ಜಾಗ. ಚಿಕ್ಕನಾಯಕನಹಳ್ಳಿ ಹಳ್ಳಿ, ಹೌದು. ಅಲ್ಲಿ ಹೋದಾಗ ಅವರ ಸ್ಪೇಸಿಗೆಲ್ಲ ಹೋದ್ವಿ. ಬೆಳಗ್ಗೆ ಇಡೀ ಫ್ರೀ ಇದ್ವಿ, ನಮಗೇನು ಅಂತ ಕೆಲಸ ಏನೂ ಇರಲಿಲ್ಲ, ರಿಹರ್ಸಲ್ ಎಲ್ಲ ಮಾಡ್ಕೊಂಡಿದ್ವಿ. ಅವರ ಸ್ಪೇಸ್ ನೋಡಬೇಕು ಅಂತ ಹೋದ್ವಿ. ಅಲ್ಲೆಲ್ಲ ಹೋದಾಗ ಇದು ಅವರ ಲೈಬ್ರರಿ ಎಲ್ಲ ಇದೆ. ಇವಾಗ ಮೊದಲೇನೂ ಇರಲಿಲ್ಲ ಅವರಿಗೆ, ಮನೆ ಇಲ್ಲ, ಐಡೆಂಟಿಟಿ ಇಲ್ಲ, ಕೆಲಸ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ. ಹೌದು, ಇದ್ರೆ ಇತ್ತು, ಇಲ್ದಿದ್ರಿಲ್ಲ. ಅವತ್ತಿನ ದುಡಿಮೆ ಅವತ್ತಿನ ಊಟ ಇರ್ತಿತ್ತು. ಬಟ್ ಇತ್ತೀಚೆಗೆ ಹೋದಾಗ ಅಲ್ಲಿ ಒಬ್ಬರು, ಅವ್ರ ಹೆಸರು ನಂಗೆ ನೆನಪಿಲ್ಲ ನನಗೆ, ಬಟ್ ಅವರೊಂದು ಮನೆ ಕಟ್ಟಿಸ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳಿಗೆ ಅಂದರೆ ಆ ಸಮುದಾಯದ ಮಕ್ಕಳಿಗೆ ಬೇಕಾಗಿ ಒಂದು ಲೈಬ್ರರಿ, ಅವ್ರ ಮನೆಯ ಜಾಗದೊಳಗಡೆನೆ ಒಂದು ಲೈಬ್ರರಿ ಮಾಡ್ಕೊಂಡಿದ್ದಾರೆ. ಸುತ್ತಮುತ್ತ ಮಕ್ಕಳು ಎಜುಕೇಷನ್ ನಡೀತಾ ಇದೆ ಇವಾಗ. ಅಲ್ಲಿ ಹೋಗಿ ಆ ಸ್ಪೇಸ್ ಎಲ್ಲ ನೋಡಿದ್ವಿ. ಆಮೇಲೆ ನಾವೇ ಅಲ್ಲಿ ಮಕ್ಳಿಗೆ ಬೇಕಾಗಿ ಏನೋ ಕೆಲಸ ಮಾಡಬೇಕು ಅಂತೆಲ್ಲ ಮಾತಾಡ್ಕೊಂಡ್ವಿ. ಅದಾದಮೇಲೆ ಶೋಗೆ ಬಂದುಬಿಟ್ವಿ. ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಳ್ಳಲಿಲ್ಲ ಅದ್ರ ಬಗ್ಗೆ. ಶೋ ಆಯಿತು. ಒಂದು ಜಾತ್ರೆ, ಅದು ಜಾತ್ರೆ ಗಲಾಟೆ ನಡೀತಾನೆ ಇತ್ತು, ನಮ್ಮದು ಶೋ ಆಗ್ತಾನೆ ಇತ್ತು. ಶೋ ಎಲ್ಲ ಮುಗಿದ್ಮೇಲೆ ಅವರು ಬಂದರು, ಅದೇ ಸಮುದಾಯದವರು, ಹಿರಿಯರವರು. ಅವರು ಹೇಳಿದ್ದು 20 ವರ್ಷದ ಹಿಂದೆ ಹಿಂಗೆ ನಾನು ಭಿಕ್ಷೆ ಬಿಡ್ತಾ ಇದ್ದೆ. ಆ ಪಾತ್ರ ಅದೇ ಪಾತ್ರ ನಾನು ಹಿಂಗೆ ಈ ದಕ್ಕಲ ಏನು ಇದನ್ನಲ್ಲ ಈ ನಾಟಕದಲ್ಲಿ, ಹಾಗೆ ನಾನು ಭಿಕ್ಷೆ ಬಿಡ್ತಾ ಇದ್ದೆ. ಇವಾಗ ನನ್ನ ಪಾತ್ರ ನಾನು ಎದುರುಗಡೆ ಕೂತು ನೋಡ್ತಾ ಇದ್ದೀನಿ. ನೀವು ನಾಟಕ ಅಂತ ಏನು ನೋಡ್ತಿದ್ದೀರೋ ಇದನ್ನು ನಾನು ಅನುಭವಿಸಿರೋದು ಅಂತ. ನಿಜವಾಗ್ಲೂ ನಮಗೆ ಅವ್ರು ತುಂಬ ಹೊತ್ತು ಮಾತಾಡಿದರು. ಒಂಥರ ಸಂಕಟ ಆಗ್ಬಿಡ್ತು ನನಗೆ. ಹೆಂಗೆ ತಗೋಬೇಕು, ಅವ್ರ ಹತ್ರ ಏನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನಮಗೆ. ಅದನ್ನು ಸ್ವೀಕಾರ ಮಾಡೋಕ್ಕೆ ಕಷ್ಟ. ನಮಗೆ ಅದ್ರ ಕಷ್ಟ ಎಲ್ಲ ಗೊತ್ತಾಗ್ತಿದೆ, ಆದರೆ ನಾನು ಅನುಭವಿಸಿಲ್ಲ ಅಂತ ಕಷ್ಟ ಯಾವುದೂ. ಒಂದು ನಾನು ಬೆಳೆದಿದ್ದೆಲ್ಲ ತುಂಬ ಹಳ್ಳಿ ಕಡೆ, ಚೆನ್ನಾಗಿ ಊಟ ತಿಂಡಿಗೇನು ಸಮಸ್ಯೆ ಇಲ್ದಲೇ ಇರೋ ಕಡೆ, ಆಮೇಲೆ ಜಾತಿ ಸಮಸ್ಯೆ ಇಲ್ದಲೇ ಇರೋ ಕಡೆ ಇದ್ದೆ. ನನಗೆ ಆ ಥರದ್ದು ಏನೂ ಕಂಡೋಳಲ್ಲ, ನಾನು ಕೇಳ್ದೋಳು ಅಲ್ಲ. ನಮ್ಮ ಮನೇಲಿ ಇವತ್ತಿಗೂ ಆ ಥರದ್ದು ಯಾವ ಸಮಸ್ಯೆನೂ ಇಲ್ಲ ನಮ್ಮ ಸುತ್ತಮುತ್ತ. ಆದರೆ ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಾಗಿ ಆ ಸಮಸ್ಯೆ ಅನುಭವಿಸಿದವ್ರು ನಮ್ಮ ಎದುರುಗಡೆ ಇದ್ದಾರೆ. ಅವ್ರು ಅಷ್ಟು ಆರಾಮಾಗಿ ಮಾತಾಡ್ತಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು. ಒಂಥರ ಅದು ಹೆಂಗೆ ಗೊತ್ತಾಗ್ತಿಲ್ಲ ನನಗೆ ಈಗಲೂ.
ಅವ್ರ ಮಗಳು ಈಗ ಡಿಗ್ರಿ ಓದ್ತಾ ಇದ್ದಾಳೆ, ಆದರೆ ತಂದೆಗೆ ಎಜುಕೇಷನ್ ಇರಲಿಲ್ಲ. ಈಗಲೂ ಅವ್ರಿಗೆ ಆಯಸ್ಸು ಕಡಿಮೆ, ನಮಗೆ ಗೊತ್ತಿರೋ ಥರ. ಯಾರಿಗೆ ದಕ್ಕಲಿಗರಿಗೆ ಆಯಸ್ಸು ಕಡಿಮೆ, ಯಾಕಂದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಚಟಗ ಶುರು ಮಾಡ್ತಾರೆ. ಐಡೆಂಟಿಟಿ ಇಲ್ಲ, ಮನೆ ಇಲ್ಲ, ತಿರುಗಬೇಕಾಗುತ್ತೆ, ಊರು ತಿರುಗಿ ಜೀವನ ಮಾಡಬೇಕು. ಅಫ್ಕೋರ್ಸ್ ಅವರಿಗೆ ಆಯಸ್ಸು ಕಡಿಮೆ ಇರುತ್ತೆ, 40 ವರ್ಷದೊಳಗಡೆ ತಿರ್ಕೊಳ್ಳೋರು ಜಾಸ್ತಿ. ಅಂಥ ಒಂದು ಸಮುದಾಯದಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನೇನೋ ಈ ಸಮುದಾಯಕ್ಕೆ ಬೇಕಾಗಿ ಕೆಲಸ ಮಾಡಬೇಕು ಅಂತ ಇರೋರು, ಅದೇ ಕಷ್ಟಪಟ್ಟವ್ರು ನಮ್ಮ ಎದುರುಗಡೆ ಬಂದಾಗ ನಿಜವಾಗ್ಲೂ ನನಗೆ ದೇವರೇ ಅನ್ನೋ ಥರ. ಈ ಸಮುದಾಯದಲ್ಲಿ ಒಬ್ರು ಇದ್ದಾರಲ್ಲ ಹಿಂಗೆ ಏನೋ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋರು, ಹಿಂಗೆ ನಾವೇನೋ ಮಾಡಿಬಿಡ್ತೀವಿ ಅಂತಲ್ಲ. ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ ಡೈರೆಕ್ಟ್ರ್ ಜೊತೆ. ನಾವೀಗ ಅವ್ರ ಕತೆ ಮಾಡ್ತಾಯಿದ್ದೀವಿ, ದಕ್ಕಲಿಗರ ಕತೆನ ಮಾಡ್ತಿದ್ದೀವಿ. ಅದರಿಂದ ಅವ್ರಿಗೇನಾದ್ರು ಹೆಲ್ಪ್ ಆಗುತ್ತಾ, ನಮ್ಮಿಂದ ಏನಾದ್ರು ಹೆಲ್ಪ್ ಆಗೋ ಥರ ಮಾಡಬೇಕಾ ನಾವು, ಹೆಂಗೆ ಅಂತ? ಇಲ್ಲ ಅದೇನಿಲ್ಲ, ನಾವು ಇಂಥದ್ದೊಂದು ಇದೆ ಅಂತ ತೋರಿಸ್ತಾ ಇದ್ದೀವಿ ಅಷ್ಟೇ. ಅದು ನಾವೇನೋ ಹೆಲ್ಪ್ ಮಾಡ್ತೀವಿ ಅಂತ ಮುಂದೆ ಹೋಗೋಕ್ಕಾಗಲ್ಲ, ಅದು ಸಾಧ್ಯವೂ ಇಲ್ಲ, ಕಷ್ಟ, ಅದು ಅಷ್ಟು ಸುಲಭನೂ ಅಲ್ಲ ಅದು. ಸೊ ಆ ಸಮುದಾಯದವರೇ ಅದನ್ನು ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ವಿಷಯ, ನಮಗದು ದೊಡ್ಡ ವಿಷಯ ಅವ್ರ ಎದುರುಗಡೆ ನಾವು ಮಾಡಿದ್ದು. ಇಲ್ಲಾಂದರೆ ನನಗೆ ನಿಜವಾಗ್ಲೂ ಆ ನಾಟಕ ಮಾಡಿ ಒಂದು ಸಾರ್ಥಕತೆ ಅಂತ ಇರೋದೇ ಆ ಕಾರಣಕ್ಕೋಸ್ಕರ. ಅವ್ರ ಎದುರುಗಡೆನೇ ಮಾಡಿದ್ವಿ, ಅವ್ರ ಎದುರುಗಡೆ ಮಾಡಿದ್ದೇನೋ ಸಾಧನೆ ಅಲ್ಲ, ಅವ್ರು ನೋಡಿದ್ವಿ ಅಟ್ಲೀಸ್ಟ್ ನಾವು ಇಂಥದ್ದು ನಮ್ಮ ಕಾಲದಲ್ಲಿ ಇನ್ನೂ ಹಿಂಗಿದೆಯಲ್ಲ ಅಂತ. ಅದು ನೋಡಿ ನಿಮ್ಗೆ ಹಂಗೆ ಅನಿಸ್ತಲ್ಲ ಏನೋ ಮಾಡಬೇಕು ಅಂತ, ಆಗ ಅನ್ಸೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಅದು ತುಂಬ ಜನ ಅನ್ಸೋದು ಕಮ್ಮಿ. ಮತ್ತು ಈಗಿನ ಸರ್ಕಾರಗಳು ಆಗಲಿ, ನಾವು ಸರ್ಕಾರಕ್ಕೆ ಅಲ್ಟಿಮೇಟ್ಲಿ ಏನಕ್ಕೆ ಹೋಗ್ತೀವಿ ಅಂದರೆ, ನಾವು ಆಯ್ಕೆ ಮಾಡಿರೋದು ಅದು ಯಾವುದೇ ಸರ್ಕಾರ ಇರ್ಬೋದು, ಬಟ್ ಅವರು ಇದನ್ನೆಲ್ಲ ಹೆಲ್ಪ್ ಮಾಡಿ ಅವ್ರನ್ನ ಡೆವಲಪ್ಮೆಂಟ್ ಆಗಲಿ ಅಪ್ಲಿಫ್ಟ್ ಮಾಡೋದಕ್ಕೆ ಎಷ್ಟೆಷ್ಟೋ ಕೋಟಿ ಬಜೆಟ್ಗಳಲ್ಲಿ ಇಡ್ತಾರೆ. ಬಟ್ ಅದು ಯಾವುದು ಯಾರಿಗೆ ಹೋಗಿ ತಲುಪಬೇಕು ಅಲ್ಲಿಗೆ ಹೋಗಿ ತಲುಪ್ತಿಲ್ಲ. ಅದಾಗಿದ್ದಿದ್ರೆ ಎಷ್ಟೋ NGOಗಳಿದೆ ಬೆಂಗಳೂರಲ್ಲಿ, ನಾವು ನೋಡ್ದಂಗೆ ಭಾಳ ಶ್ರೀಮಂತವಾಗಿ NGOಗಳು ಇದೆ, ಮತ್ತು ಟ್ರಸ್ಟ್ಗಳು ಮಾಡ್ಕೊಂಡಿದ್ದಾರೆ. ತುಂಬ ಇದು ಏನಂದರೆ ಅವ್ರು ಮಾಡ್ಕೊಂಡಿರೋದೇ ಅವ್ರಿಗೆ ಅಭಿವೃದ್ಧಿಗೋಸ್ಕರ ಅಂತ ಮಾಡ್ಕೊಂಡಿದ್ದಾರೆ. ಸರ್ಕಾರದಿಂದ ಎಷ್ಟೋ 1000 ಕೋಟಿ ಬಜೆಟ್ಗಳಲ್ಲಿ ಇದಾಗುತ್ತೆ, ಬಟ್ ಅದು ಅವ್ರಿಗೆ ತಲುಪಲ್ಲ. ಆಗ NGOಗಳು ನಾವು ತಲುಪಿಸ್ತೀವಿ ಅಂತಿರ್ತಾರೆ, ಅದು ಏನು ಅವ್ರು ತಲುಪಿಸಿ ಅವ್ರ ಅಭಿವೃದ್ಧಿ ಆದರೆ ನಾಳೆ ನೆಕ್ಸ್ಟ್ ದಿನ ವಾಟ್ ಟು ಡೂ ಅಂತ ಕ್ವಶನ್ ಮಾರ್ಕ್ ಈ NGOಗಳಿಗೂ ಬರುತ್ತೆ. ಟ್ರಸ್ಟ್ಗಳಂತ ಏನು ಮಾಡ್ಕೊಂಡಿದೆ, ಯಾಕಂದರೆ ಅವ್ರು ಮಾಡ್ತೀವಿ ಎಲ್ಲ ಟ್ರಸ್ಟ್ಗಳು ಅಂತಲೂ ಹೇಳ್ತಿಲ್ಲ, ತುಂಬ ಕಮ್ಮಿ. ಅವ್ರನ್ನ ನಿಜವಾಗ್ಲೂ ಅವ್ರನ್ನ ಎಕನಾಮಿಕಲಿ ಆಗಲಿ ಸೋಷಿಯಲಿ ಆಗಲಿ ಅಪ್ಲಿಫ್ಟ್ ಮಾಡಬೇಕು ಅಂತ ಒಂದು ಮುಖ್ಯ ಧ್ಯೇಯ ಇಟ್ಕೊಂಡು ವರ್ಕ್ ಮಾಡ್ತಿರೋರು ತುಂಬ ಅಪರೂಪ. ಸರ್ಕಾರಗಳು ಭಾಳ ವಿಫಲವಾಗಿದೆ ಅದು. ಮತ್ತು ಈ ರಂಗಭೂಮಿ ಮತ್ತು ಸಿನಿಮಾ ಎರಡರೂ ನೀವು ಭಾಳ ವರ್ಷಗಳಿಂದ, ಒಂದು 2 ದಶಕಗಳಿಂದ ಮಾಡ್ತಿದ್ದೀರ ಅನಿಸುತ್ತೆ. ಇವೆರಡರಲ್ಲೂ ನಿಮಗೆ ಇನ್ನೂ ಚೆನ್ನಾಗಿ ಏನಾದರೂ ಆಗ್ಬೋದು. ಈಗಿನ ಬರೋರಿಗೆ ಈಗ ಸಡನ್ ಈಗ ಡಿಗ್ರಿ ಮುಗೀತು, ನನ್ನ ಎಜುಕೇಷನ್ ಈಗ ಮಾಡಿ ನಾನು ಥಿಯೇಟ್ರಿಗೆ ಹೋಗಬೇಕು ಅಥವಾ ಸಿನಿಮಾಗೆ ಬರಬೇಕು ಅನ್ನೋರಿಗೆ 1-2 ಲೈನ್ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಬರಬೇಕು ಅನ್ನೋ ಆಸಕ್ತಿ ಎಷ್ಟಿದೆಯೋ, ಬಂದು ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಇದ್ದರೆ ಭಾಳ ಒಳ್ಳೆಯದು ಅಂತ ಕ್ಲಾರಿಟಿ ಖಂಡಿತ. ನಾನು ಬಂದಾಗ ನನಗೆ ಕ್ಲಾರಿಟಿ ಇರಲಿಲ್ಲ, ನನಗೆ ಗೊತ್ತು. ಕ್ಲಾರಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಅನುಭವಿಸಿದ್ವಿ. ಈಗ ಬೆಂಗಳೂರಿಗೆ ಬಂದ್ಬಿಟ್ಟು ಏನು ಮಾಡಬೇಕು, ಯಾರು ಪರಿಚಯ ಇದ್ದಾರೆ? ಹೌದು, ನಾನೇನೋ ಸಿನಿಮಾ ಅಂತ ಬೆಂಗಳೂರಿಗೆ ಬಂದೆ, ಎಲ್ಲ ಓಕೆ. ಬಟ್ ಥಿಯೇಟ್ರ್ ಅಂತಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಕೆಲಸ ಮಾಡಬೇಕು ಥಿಯೇಟ್ರಲ್ಲಿ, ಅದು ಭಾಳ ಇಂಪಾರ್ಟೆಂಟ್ ಅಲ್ವಾ? ಆಮೇಲೆ ಬರೀ ಕೆಲಸ ಮಾಡೋದು ಅಂತಲ್ಲ, ಅನ್ನ ಬೇಕಲ್ಲ, ತಿನ್ನೋದಕ್ಕೇನಾದ್ರು ಬೇಕಲ್ಲ. ಬೆಂಗಳೂರಲ್ಲಿ ಬಂದಿರೋಕ್ಕೆ ಬಾಡಿಗೆ ಕಟ್ಟಬೇಕು, ಮತ್ತಿನ್ನೊಂದು ಮಾಡಬೇಕು, ಅಥವಾ ಬೇರೆ ನಿಮ್ದು ಯಾವುದೋ ಊರಿಗೆ ಹೋಗಿ ನಿಮ್ಮೂರಲ್ಲೇ ಕೆಲಸ ಮಾಡಿ. ಆದರೆ ದುಡಿಮೆ ಅಂತ ಏನಿದೆ ಅದನ್ನು ಭಾಳ ಇಂಪಾರ್ಟೆಂಟ್. ಫೈನಲಿ ನಾವು ಬರೋದೇ ದುಡ್ಡಿಗೆ, ಆ ದುಡ್ಡು ಭಾಳ ಇಂಪಾರ್ಟೆಂಟು, ಅದನ್ನು ನಾವು ನೋಡಬೇಕು. ದುಡ್ಡು ಅಂದಾಗ ನಂಗೆ ನೆನಪಾಗುತ್ತೆ, ರಂಗಭೂಮಿ ಕಲಾವಿದರು ಅವ್ರಿಗೆ ಶೋ ಆಗುತ್ತೆ ಅಥವಾ ಸಿನಿಮಾ ನೀವು ಮಾಡ್ತಿದ್ರು, ಚಿತ್ರೀಕರಣ ಆದಾಗ ಮಾತ್ರ ನಿಮ್ಗೆ ಪೇಮೆಂಟು ಆ ಥರ ಇದೆ. ಸೊ ಈ ಇಷ್ಟು ಯಾವುದಂದರೆ ನಿಮಗೆ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್ ಇದೆಯಲ್ಲ ಭಾಳ ಕಷ್ಟ. ನಾವು ಕೊರೋನಾ ಬಂದಾಗ ಮಾತ್ರ ಎಲ್ಲರಿಗೂ ಭಾಳ ಅಯ್ಯೋ ನಾಳೆ ಹೆಂಗೆ ಏನು ಮಾಡೋದು, ನಾಳೆ ದುಡ್ಡಿಲ್ಲ, ಹಿಂಗೆ ಆಗುತ್ತೆ. ನೀವು ಪ್ರತಿನಿತ್ಯ ಕೊರೋನಾ ಎಫೆಕ್ಟ್ ಥರನೇ ಅನಿಸುತ್ತೆ ನನಗೆ. ಆ ರೋಗ ಒಂದಿಲ್ಲ ಅಂದ್ಬಿಟ್ರೆ ಆ ಎಕನಾಮಿಕಲ್ ಸಿಚುವೇಶನ್ನು ಕಲಾವಿದರಿಗೆ, ಅದರಲ್ಲೂ ರಂಗಭೂಮಿ ಕಲಾವಿದರಿಗೆ ಭಾಳ, ಈಗ ದುಡ್ಡು ಮಾಡಿ ಇಟ್ಕೊಂಡವ್ರಿಗೆ ಸಮಸ್ಯೆ ಇಲ್ಲ, 1 ವರ್ಷ ಹೆಂಗೋ ದುಡ್ಬೋದು. ನಿಮ್ಗೆ ಹೆಂಗಿತ್ತು? ನಿಮಗೆ ಬೆಂಗಳೂರಲ್ಲಿ ಇದ್ರಿ ಅವಾಗ, ಕೊರೋನಾ ಟೈಮಲ್ಲಿ ಹೆಂಗಿತ್ತು ನಿಮ್ಮ ಜೀವನ? ಆ್ಯಕ್ಚುಲಿ ಕೊರೋನಾ ಆದಾಗ ನಾವು ಊರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಹೊರಟ್ಬಿಡೋಣ ಊರಿಗೆ ಅಂತ. ಬಟ್ ಊರಿಗೆ ಹೋದ್ರೂ ಅಲ್ಲಿ ಇಲ್ಲಿ ಫುಲ್ ಸೀಲ್ ಡೌನ್ ಆಗೋಯ್ತಲ್ಲ. ಹೋಗಬೇಕು ಅಂತ ಯೋಚನೆ ಬಂದ ತಕ್ಷಣ ಇಲ್ಲೆಲ್ಲ ಬ್ಲ್ಯಾಕ್ ಆಗೋಯ್ತು. ಸೊ ಹೋಗೋಕ್ಕಾಗಲಿಲ್ಲ. ಮನೇಲಿದ್ದ ಅಕ್ಕಿ ಸಾಮಾನು ಎಲ್ಲ ಖಾಲಿ ಆಯಿತು. ಲಿಟ್ರಲಿ ನಮ್ಮ ಮನೇಲಿ 1 ಕಾಳು ಅಕ್ಕಿನೂ ಇರಲಿಲ್ಲ.
ನಾನು ನಮ್ಮ ಮನೆಯವ್ರಿಗೆ ಹೋಗ್ಬಿಟ್ಟು ತೋರಿಸ್ತೇನೆ, ನೋಡಿ ಚೀಲ ಖಾಲಿ ಆಗಿದೆ, ಅಕ್ಕಿ ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ. ಸೊ ಏನು ಮಾಡಬೇಕು ಅಂತ ನಮಗೆ ಐಡಿಯಾನೇ ಇಲ್ಲ. ಇದಕ್ಕೂ ಮುಂಚೆನೂ ಆ ಪರಿಸ್ಥಿತಿ ಬಂದಿದೆ. ಯಾರೋ ಮನೆಗೆ ಗೆಸ್ಟ್ ಬಂದಾಗ ಅಕ್ಕಿ ಇಲ್ದಂಗೆ ಆಗಿರೋದು, ಕೆಲಸ ಇಲ್ದಲೇ ಇರೋದು, ಅಕೌಂಟಲ್ಲಿ 1 ರೂಪಾಯಿನೂ ದುಡ್ಡು ಇಲ್ದಂಗೆ ಆಗಿರೋದು. ಎಲ್ಲದಕ್ಕೂ ಕಾರಣ ಇದೇನೆ, ನಮಗೆ ಕೆಲಸ ಇಲ್ದಲೇ ಇರೋದು, ಕ್ಲಾರಿಟಿ ಇಲ್ದಲೇ ಇರೋದು ಏನು ಮಾಡಬೇಕು ಅಂತ. ನಾವು ಯಾರನ್ನ ಹಿಡಿಬೇಕು, ದುಡ್ಡು ಮಾಡೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. ನಾವು ಕೆಲಸ ಮಾಡಬೇಕು ಇಷ್ಟೇ ತಲೆಯಲ್ಲಿತ್ತು. ಸೊ ಅದಾದಮೇಲೆ ನಮ್ಗೆ ಯಾವುದೋ ಒಂದು ಸಿನಿಮಾದವ್ರ ಆಫೀಸಿಂದ ಒಂದು ಕಾಲ್ ಬಂತು, ಅಕ್ಕಿ ಕೊಡ್ತಾಯಿದ್ದೀವಿ, ರೇಷನ್ ಕೊಡ್ತಿದ್ದೀವಿ, ಈ ಥರದ್ದೇನೋ ಕಿಟ್ ಕೊಡ್ತಾಯಿದ್ದೀವಿ ಅಂತೇಳಿ. ಅಲ್ಲಿಗೆ ಹೋದರೆ ಅವ್ರು ನಿಜವಾಗ್ಲೂ ಏನಕ್ಕೆ ಕಿಟ್ ಕೊಡ್ತಿದ್ದಾರೆ ಅಂತಂದರೆ ಒಂದು ಫೋಟೋಗೋಸ್ಕರ ಕಿಟ್ ಕೊಡ್ತಿದ್ದಾರೆ. ನಮ್ಮ ಮನೆಯವ್ರು ನಿಜವಾಗ್ಲೂ ಕಣ್ಣೀರು ಹಾಕೊಂಡು ಬಂದಿರೋದು, ಯಾವತ್ತೂ ಇಂಥ ಪರಿಸ್ಥಿತಿ ಬಂದಿಲ್ಲ, ಹಿಂಗಾಗೋಯ್ತಲ್ಲ ಅಂತ. ತಂದು ಅಕ್ಕಿ ನೋಡಿದ್ರೆ ಎಲ್ಲ ಹುಳ, ಕಪ್ಪು ಹುಳ ಬರುತ್ತಲ್ಲ ಆ ಥರದ್ದು ಹುಳ. ಅದಾದಮೇಲೆ ಥಿಯೇಟ್ರವರೇ ಸಂಚಾರಿ ವಿಜಯ್ ಅವರು ಒಂದು ಸತಿ ಕರೆದ್ರು, ಅಕ್ಷತಾ ಪಾಂಡವಪುರ ಅವರೆಲ್ಲ ಮಾಡಿದಾಗ. ಆಮೇಲೆ ಬೇರೆ ಬೇರೆ ಕಡೆಯಿಂದ ಕಿಟ್ ಬಂತು. ಅಕಸ್ಮಾತ್ ಬರ್ದಲೇ ಇದ್ದಿದ್ರೆ ಅಂತ ಎಷ್ಟು ಶೋಚನೀಯವಾಗಿರ್ತಿತ್ತು ಅನ್ನೋದೇ ನಮ್ಗೆ. ನಾವೇನು ಆಗ್ತಿದ್ವಿ, ಈಗ ನಾವು ಥಿಯೇಟ್ರವರು 1 ದಿನ 2 ದಿನ ಹೆಂಗೋ ಸರ್ವೈವ್ ಆಗ್ಬೋದೇನೋ, ಹೆಂಗೋ ಮಾಡಿಬಿಡ್ಬೋದೇನೋ. ಬಟ್ ಏನೂ ಸಿಗ್ದಲೇ ಇದ್ದಿದ್ರೆ ಏನು ಅಂತ ಯೋಚನೆ ಆಗ್ತಿತ್ತು ನಮಗೆ. ಸಿಕ್ಬಿಡ್ತು ಆಮೇಲೆ ಬಿಡಿ, 100 kg 150 kg ಅಕ್ಕಿ ಬಂತು. ಅದನ್ನು ಒಂದಷ್ಟು ವರ್ಷ ಥಿಯೇಟ್ರಿಗೋಸ್ಕರನೇ ಬಳಸ್ಕೊಂಡ್ವಿ. ಅದನ್ನು ನಮ್ಮ ಟೀಮ್ ಹುಡುಗರು ಇದ್ದರು, ಅವ್ರಿಗೆ ಊಟ, ಮತ್ತೊಂದು ನಮ್ಮ ಮನೆ ಕೆಳಗಡೆ ಒಂದಷ್ಟು ಫ್ಯಾಮಿಲಿ ಇತ್ತು, ಅವ್ರಿಗೆ ಕೊಟ್ವಿ ಹಿಟ್ಟು, ಅಕ್ಕಿ, ರಾಗಿ, ಆ ಥರದ್ದೆಲ್ಲ. ಬಟ್ ಆ ಸಿಚುವೇಶನ್ ಇದೆಯಲ್ಲ, ನಿಜವಾಗ್ಲೂ ಒಂದು ಸತಿ ನಮ್ಮ ಇದನ್ನೇ ಅಸ್ತಿತ್ವನೇ ಅಲ್ಲಾಡಿಸ್ಬಿಡುತ್ತೆ. ಏನು ಮಾಡಿದ್ವಿ, ಇಷ್ಟು ದಿನ ಕೆಲಸ ಮಾಡಿದ್ವಿ, ಹೆಸರು ಸಿಕ್ಕಾಪಟ್ಟೆ ಇದೆ. ನಮ್ಮೂರಿಗೆ ಹೋದರೆ ನಮ್ಮೂರಲ್ಲಿ ಹೇಳ್ತಾರೆ ಸಿನಿಮಾ ಮಾಡಿದ್ರಂತೆ, ನಾಟಕ ಮಾಡಿದ್ರಂತೆ ಅಂತ, ಥಿಯೇಟ್ರಲ್ಲಿ ದೊಡ್ಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಂತೆ ಅಂತೆಲ್ಲ. ಬಟ್ ಇದನ್ನೆಲ್ಲದನ್ನು ಮೀರಿ ಅವತ್ತಿನ ಊಟಕ್ಕೆ ನನ್ನ ಹತ್ರ ಏನಿದೆ ಅಂತ ನಾನು ಯೋಚನೆ ಮಾಡಲೇಬೇಕು. ಹಾಗಾಗಿ ನಾನು ಹೊಸದಾಗಿ ಯಾರೇ ಥಿಯೇಟ್ರಿಗೆ ಬರೋರಿದ್ರು ನಿಜವಾಗ್ಲೂ ಏನು ಮಾಡಬೇಕು, ಎಷ್ಟು ಮಾಡಬೇಕು, ಹೆಂಗೆ ಮಾಡಬೇಕು ಅದನ್ನು ಕ್ಲಾರಿಟಿ ಬೇಕೇ ಬೇಕು. ಎಲ್ಲಾದರೂ ಮಾಡಿ ಏನಾದರೂ ಮಾಡಿ, ಬಟ್ ನೀವು ಬದುಕಕ್ಕೆ ಬೇಕಾಗಿ ನೀವೇನು ಮಾಡ್ಕೊತೀರ ಅದೇ ಫೈನಲ್. ನನಗೆ ಅದೇ ಈಗ ಆ ಥರ ಇದು ಭಾಳ ಈ ಕೊರೋನಾ ಟೈಮ್ ಅಲ್ಲದೇನೂ ಕೂಡ ಆ ಥರ ಆಗಿದೆ ಅಂತ ಹೇಳಿದ್ನಲ್ಲ, ಅದು ಇಂಪಾರ್ಟೆಂಟ್. ಅದೇ ರಂಗಭೂಮಿ ಎಷ್ಟು ಹೇಳ್ಕೊಡುತ್ತೆ ಅನ್ನೋದಕ್ಕೆ ಭಾಳ ಮನಸ್ಸಿಗೆ ಬಂದಾಗೆ ನಾವು, ಯಾಕಂದರೆ ಯಾವುದು ಫಸ್ಟೇ ಹೇಳಿದ್ದು ಸಿದ್ಧ ಮಾದರಿ ಪ್ರಶ್ನೆಗಳು ಯಾವುದೂ ಇರಲಿಲ್ಲ, ನೇರವಾಗಿ ಅವ್ರು ಏನು ಹೇಳ್ತಿದ್ರು ಅದನ್ನೇ ಇಟ್ಕೊಂಡು ಹೇಳಿದ್ದು. ಹಂಗಾಗಿ ಕೆಲವೊಂದು ಸಲ ಭಾಳ ಕಷ್ಟ ಆಗಿದ್ದು ನನಗೂ ರಿಪ್ಲೈ ಮಾಡೋದಕ್ಕೂ. ಅಷ್ಟು ತುಂಬ ಚೆನ್ನಾಗಿ ಇಷ್ಟೊತ್ತು ನಮಗೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಿಂದು ರಕ್ಷಿದಿಯವರು ಬಂದಿದ್ದಾರೆ. ಹಾಗಾಗಿ ಈ ದಿನ .com ವತಿಯಿಂದ ವೈಯಕ್ತಿಕವಾಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಜೊತೆಗೆ ಆಲ್ ದ ಬೆಸ್ಟ್. ಆ ಕ್ಲಾರಿಟಿ ಎಲ್ಲರೂ ಈಗ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಯಾರು ಮಾಡ್ತಿರೋ ಅವರು ಈಗ ಏನು ಹೇಳಿದ್ರಲ್ಲ, ನಮ್ಮ ಟ್ಯಾಲೆಂಟ್ಸ್ ಏನೇ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ಹೌ ವಿ ಆರ್ ಗೋಯಿಂಗ್ ಟು ಡೂ, ಅದು ತುಂಬ ಇಂಪಾರ್ಟೆಂಟು. ಕ್ಲಾರಿಟಿ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.